आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। श्रीमतो राघवेन्द्रस्य नमामि पदपङ्कजे नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवज्ञममरासुरसिद्धवन्द्यं। व्यासाय प्रतिमेतिहासरचनोल्लासाय ध्रुवादिनां त्रासाय सकराय सत्सुकृतविश्वासाय दोषद्विषे भासाय मुनरम्यतोय सदृशायासाय मासे विने दासाय भयदाय मद्वगुरुहृद्वासाय तुभ्यं नमः। नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यमीशं वन्दे भवज्ञममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीमतो राघवेन्द्रस्य नमामि पदपङ्कजे कामिताशेषकल्याण कलनाकल्पपादपौ। ಶ್ರೀಗುರುಭ್ಯೋ ನಮಃ. ರಾಘವೇಂದ್ರ ಸ್ವಾಮಿಗಳ ಮಹಾಭಾರತ ತಾತ್ಪರ್ಯನಿರ್ಣಯ ಭಾವಸಂಗ್ರಹದಲ್ಲಿ 14ನೆಯ ಶ್ಲೋಕವನ್ನು ನಾವಿವತ್ತು ನೋಡೋಣ. ಪಿತ್ರೋರ್ಬಂಧಂ ನಿರಸ್ಯ ಕ್ಷಿತಿಪತಿಮಕರೋದುಗ್ರಸೇನಂ ಗುರೋರ್ಯಃ ಪುತ್ರಂ ಪ್ರಾದಾತ್ಪರೇತಂ ಯುಧಿ ವಿಜಿತಜರಾಸಂಧಪೂರ್ವಾರಿವರ್ಗಃ ಪಾರ್ಥಾನ್ ಪಿತ್ರ ವಿಹೀನಾನ್ ಉಪಗತನಗರಾನ್ ಯಸ್ತ್ವಜೋಪಾದ್ವಿಪದ್ಭ್ಯಃ ನಂದಾದೀನ್ ಉದ್ಧವೋಕ್ತ್ಯಾ ಗತವಿರಹ ಶುಚಃ ಕಾರಯನ್ ಸೋವತಾನ್ಮಾಂ. ಪರಮಾತ್ಮ ಕಂಸನ ವಧೆಯನ್ನು ಮಾಡಿದ ಮೇಲೆ ತಂದೆ ತಾಯಿಗಳ ಬಂಧನವನ್ನು ಪರಿಹಾರ ಮಾಡಿ ಉಗ್ರಸೇನ ರಾಜನನ್ನು ಕ್ಷಿತಿಪತಿಮಕರೋತ್ ಭೂಮಂಡಲಕ್ಕೆ ಅಧಿಪತಿಯನ್ನಾಗಿ ಮಾಡಿದ್ದಾನೆ. ಭೂಮಂಡಲಕ್ಕೆ ಅಧಿಪತಿಯನ್ನಾಗಿ ಮಾಡಿ ಗುರುಗಳ ಮನೆಯಲ್ಲಿ ಸಾಂದೀಪಿನ್ಯಾಚಾರ್ಯರ ಮನೆಯಲ್ಲಿ 64 ದಿವಸಗಳ ಕಾಲ ಪರ್ಯಂತರವಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಅವರ ಮೃತರಾದ ಪುತ್ರಂ ಪ್ರಾದಾತ್ ಪರೇತಂ ಅವರನ್ನು ಮೃತರಾಗಿರತಕ್ಕಂತಹ ಗುರುಪುತ್ರರನ್ನು ತಂದುಕೊಟ್ಟಿದ್ದಾನೆ. ಜರಾಸಂಧಾದಿಗಳನ್ನು ಸಂಹಾರ ಮಾಡಿದ್ದಾನೆ ಎನ್ನುವ ಪರ್ಯಂತರವಾಗಿ 43 ಶ್ಲೋಕಗಳ ಸಂಗ್ರಹವನ್ನು 2 ಸಾಲಲ್ಲಿ ರಾಯರು ಮಾಡ್ತಾರೆ. ಇಲ್ಲಿ 43 ಶ್ಲೋಕಗಳಾಗೋಯ್ತು ಇಲ್ಲಿಗಾಗಲೇ. ಆನಂದತೀರ್ಥ ಭಗವತ್ಪಾದರ ಪರಮಶ್ರೇಷ್ಠವಾದ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 14ನೇ ಅಧ್ಯಾಯದಲ್ಲಿ 43 ಶ್ಲೋಕಗಳನ್ನು 2 ಸಾಲಲ್ಲಿ ಸಂಕ್ಷೇಪ ಮಾಡಿಬಿಡ್ತಾರೆ ರಾಯರು. ಮುಂದೆ 43ರಿಂದ 105 ತನಕ ನಂದಾದೀನ್ ಪಾರ್ಥಾನ್ ಪುತ್ರ ವಿಹೀನಾನ್ ಉಪಗತನಗರಾನ್ ಯಸ್ತ್ವಜೋಪಾತ್ ವಿಪದ್ಭ್ಯಃ ನಂದಾದೀನ್ ಉದ್ಧವೋಕ್ತ್ಯಾ ಗತವಿರಹ ಶುಚಃ ಕಾರಯನ್ ಸೋವತಾನ್ಮಾಂ. ಕೃಷ್ಣ ಯಾವಾಗ ಪಾಂಡವರ ಸಂಪರ್ಕಕ್ಕೆ ಬಂದ, ಯದ್ಯಪಿ ಸೋದರತ್ತೆಯ ಮಕ್ಕಳೇ ಆದರೂ ಕೃಷ್ಣ ಪರಮಾತ್ಮ ಯಾವಾಗ ಪಾಂಡವರ ಸಂಪರ್ಕಕ್ಕೆ ಬಂದ ಅನ್ನುವುದನ್ನು ನಮಗಿಲ್ಲಿ ತಿಳಿಸ್ತಾ ಇದ್ದಾರೆ. ಇದು ಆನಂದತೀರ್ಥ ಭಗವತ್ಪಾದರ ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ಹರಿವಂಶಗಳ ನಿರ್ಣಯವನ್ನು ಮಾಡುವ ಸಂದರ್ಭದಲ್ಲಿ ಇದು ನಿಮಗೆ ಗೊತ್ತಾಗುತ್ತಾ ಇದೆ. ಪಾಂಡವರು ತಂದೆ ಇಲ್ಲದವರಾಗಿ ಹಸ್ತಿನಾವತಿಗೆ ಬಂದಾಗ ಅವರನ್ನು ಆಪತ್ತುಗಳಿಂದ ರಕ್ಷಣೆ ಮಾಡಿದ್ದಾನೆ. ಅಕ್ರೂರನನ್ನು ಕಳಿಸಿ ಧೃತರಾಷ್ಟ್ರನಿಗೆ ಉಪದೇಶವನ್ನು ಮಾಡಿಸಿದ್ದಾನೆ.
ಪಾಂಡವರು ಹಸ್ತಿನಾವತಿಗೆ ಬಂದಾಗ ಅವರ ಆಪತ್ತುಗಳನ್ನು ಕಳೆದು ಅವರನ್ನು ರಕ್ಷಣೆ ಮಾಡಿದ್ದಾನೆ. ಉದ್ಧವನ ಮಾತಿನ ಮೂಲಕವಾಗಿ ನಂದಾದಿಗಳ ಗೋಕುಲದಲ್ಲಿದ್ದ ನಂದಾದಿಗಳ ವಿರಹ ದುಃಖವನ್ನು ಕಳೆದಿದ್ದಾನೆ. ಅಂತಹ ಕೃಷ್ಣ ಸೋವತಾನ್ ಮಾಂ, ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಎಂಬುದಾಗಿ 105 ಶ್ಲೋಕಗಳ ಪರ್ಯಂತರವಾಗಿ ಮುಂದೆ 112 ಶ್ಲೋಕಗಳು ಈ ಒಂದು ಅಧ್ಯಾಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳಿದ್ದಾರೆ. ನಾವು ಪಾಂಡವರ ಕಥೆಯನ್ನು ಮಾತ್ರ ನೋಡ್ತೀವಿ ಅಂತ ಹೇಳಿದ್ದೇವೆ. ಯಾಕೆಂದರೆ ಕೃಷ್ಣ ಚಾರಿತ್ರ ಮಂಜರಿ ಇದೆ, ಅಲ್ಲಿವೆಲ್ಲ ಕಥೆಗಳು ಬರುತ್ತಾದ್ದರಿಂದ ನಾವು ಅಲ್ಲಿಂದ ಸಂಗ್ರಹ ಮಾಡಿಕೊಂಡು ಹೋಗಿದ್ದೇವೆ. ಆದ್ದರಿಂದ ಮುಂದೆ 43 ಪದ್ಯಗಳಾದ ಮೇಲೆ ಪಾಂಡವರ ಕಥೆಯನ್ನು ನಾವು ನೋಡ್ತಕ್ಕಂಥವರಾಗೋಣ. ಮುಂದೆ ಶ್ರೀ ಪರಮಾತ್ಮ ತಾನು ಏನೇನು ಪಾಂಡವರ ಜೊತೆಯಲ್ಲಿ ವ್ಯವಹಾರವನ್ನು ಮಾಡಿದ ಅನ್ನುವುದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ನಿರೂಪಣೆ ಮಾಡುವ ಸಂದರ್ಭದಲ್ಲಿ ವರ್ಧತ್ಸು ಪಾಂಡುತನಯೇಷು ಚತುರ್ದಶಂತು ಜನ್ಮರ್ಕ್ಷಮಾಸತನಯಸ್ಯ ಸಹಸ್ರದೃಷ್ಟೇಹೇ ಪ್ರತ್ಯಾಬ್ಧಿಕಂ ಮುನಿಗಣಾನ್ ಪರಿವೇಶಯಂತಿ ಕುಂತಿ ತದಾ ಸ ಬಹುಕಾರ್ಯಪರಾನ ಯಜ್ಞ. ಇಲ್ಲಿ ಪಾಂಡುರಾಜನ ಮನೆಯಲ್ಲಿ ಪಾಂಡುಕೇಶ್ವರದಲ್ಲಿ ಯಮಧರ್ಮರಾಜನಿಂದ ಯುಧಿಷ್ಠಿರ, ವಾಯುದೇವರಿಂದ ಭೀಮಸೇನ, ಇಂದ್ರದೇವರಿಂದ ಅರ್ಜುನ, ಅಶ್ವಿನಿ ದೇವತೆಗಳಿಂದ ನಕುಲ ಸಹದೇವರ ಅವತಾರವಾಗಿದೆ ಎಂಬುದನ್ನು ನಾವು ಪೂರ್ವಾಧ್ಯಾಯಗಳಲ್ಲಿ ಕೇಳಿದ್ದೇವೆ. ಈಗ ಪಾಂಡವರೆಲ್ಲ 16 ವರ್ಷ ಆಗಿದೆ. 14ನೇ ವರ್ಷದ ಜನ್ಮ ನಕ್ಷತ್ರದ ದಿವಸ, ಅರ್ಜುನನ ಜನ್ಮ ನಕ್ಷತ್ರದ ದಿವಸ, ವರ್ಧತ್ಸು ಪಾಂಡು ತನಯೇಷು, ಪಾಂಡವರೆಲ್ಲ ಬೆಳೀತಾ ಇದ್ದಾರೆ. ಅರ್ಜುನನಿಗೆ 14ನೇ ವಾರ್ಷಿಕ ಜನ್ಮೋತ್ಸವ ಬಂದಿದೆ. ಕುಂತಿ ಮಗನಿಗೆ ಅರ್ಜುನನಿಗೆ ಒಳ್ಳೆಯದಾಗಲಿ ಎಂಬುದಾಗಿ ಋಷಿಮುನಿಗಳನ್ನು ಕರೆದು ಯಜ್ಞಯಾಗಾದಿಗಳನ್ನು, ನಕ್ಷತ್ರ ಶಾಂತಿಯನ್ನು ಮಾಡಿಸ್ತಾ ಇದ್ದಾಳೆ. ಆ ಮಾಡಿಸುವ ಸಂದರ್ಭದಲ್ಲಿ ಬ್ರಾಹ್ಮಣರೆಲ್ಲ ಊಟಕ್ಕೆ ಕೂತಿದ್ದಾರೆ. ಆದರೆ ಪಾಂಡುರಾಜ ಹೊರಗಡೆ ಇದ್ದ. ಪಾಂಡುರಾಜ ಹೊರಗಡೆ ಇರತಕ್ಕಂಥವನಿಗೆ ಕೋಗಿಲೆಗಳ ಧ್ವನಿ ಆಗ್ತಾ ಇದೆ. ಆ ಕೋಗಿಲೆಗಳ ಧ್ವನಿ ವಸಂತ ಮಾಸದ ಆ ವೃಕ್ಷಗಳಲ್ಲಿ ಚಿಗುರು ಬಿಟ್ಟಿದ್ದು, ಇದನ್ನೆಲ್ಲವನ್ನು ಪಾಂಡುರಾಜ ನೋಡಿ ಮನ್ಮಥನ ಬಾಣಕ್ಕೆ ಒಳಗಾಗಿದ್ದಾನೆ. ಪಾಂಡುರಾಜ ಮನ್ಮಥನ ಬಾಣಕ್ಕೆ ಒಳಗಾಗಿದ್ದಾನೆ ಅಂದಾಗ ಇಲ್ಲಿ ವ್ಯಾಖ್ಯಾನಕಾರರು ಜನಾರ್ದನೀಯದಲ್ಲಿ, ಜನಾರ್ದನ ಭಟ್ಟಿಯ ವ್ಯಾಖ್ಯಾನದಲ್ಲಿ ಒಂದು ಸಂಶಯವನ್ನು ಮಾಡ್ತಾರೆ. ಅರ್ಜುನನಿಗೆ ಒಂದು ಹೆಸರಿದೆ. ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ. ಅರ್ಜುನನಿಗೆ ಫಲ್ಗುಣ ಅಂತ ಹೆಸರಿದೆ. ಯಾಕೆಂದರೆ ಅವನು ಫಾಲ್ಗುಣ ಮಾಸದಲ್ಲಿ ಹುಟ್ಟಿದವನು ಅಂತ. ಮತ್ತು ಫಾಲ್ಗುಣ ಮಾಸದಲ್ಲಿ ಹುಟ್ಟಿದವನಿಗೆ ಈಗ ನಡೀತಾ ಇರತಕ್ಕಂಥದ್ದು ವಾರ್ಷಿಕ ಜನ್ಮೋತ್ಸವ ಆಗಿರ್ತಕ್ಕಂಥದ್ದು ಫಾಲ್ಗುಣ ಮಾಸದಲ್ಲಿ ವಸಂತ ಋತು, ಕೋಗಿಲೆಗಳ ಧ್ವನಿ ಹೇಗೆ ಬರುತ್ತೆ ಅನ್ನೋದನ್ನು ಪ್ರಶ್ನೆ ಮಾಡಿಕೊಳ್ತಾರೆ. ಅದಕ್ಕೆ ಹೇಳ್ತಾರೆ, ಸೌರಮಾನ ರೀತಿಯ ಫಾಲ್ಗುಣದಲ್ಲಿಯೂ ಕೂಡ ವಸಂತ ಋತು ಬರಬಹುದು ಅನ್ನುವುದನ್ನು ಅಲ್ಲಿ ಸಂಗ್ರಹ ಮಾಡಿದ್ದಾರೆ. ಆದ್ದರಿಂದ ತಸ್ಮಿನ್ ವಸಂತ ಪವನ ಸ್ಪರ್ಶೇದಿ ತಸ್ಸಹ ಕಂದರ್ಪ ಮಾರ್ಗಣ ವಶಂ ಸಹಸಾ ಜಗಾಮ. ಅವನೇನಾಗಿದ್ದಾನೆ, ಮನ್ಮಥನ ಬಾಣಕ್ಕೊಳಗಾಗಿದ್ದಾನೆ. ಮಾದ್ರಿಯೂ ಗಂಡನಿಂದ ದೂರ ಇರಲಿಲ್ಲ. ಅವಳು ಕೂಡ ಗಂಡನ ಜೊತೆಗೆ ಸೇರಿದ್ದಾಳೆ. ಅವಳನ್ನು ಸ್ವೀಕಾರ ಮಾಡಿಕೊಂಡು ಅವಳ ಜೊತೆಗೆ ವಿಹಾರ ಮಾಡ್ತಾ ಇರುವ ಸಂದರ್ಭದಲ್ಲಿ ಯಾತೋ ಯಮಸ್ಯ ಸದನಂ ಹರಿಪಾದ ಸಂಗೀ, ಪಾಂಡುರಾಜ ಮೃತನಾಗಿದ್ದಾನೆ, ಯಮರಾಜನ ನಗರಕ್ಕೆ ಹೋಗಿಬಿಟ್ಟ. ಯಮರಾಜನ ನಗರಕ್ಕೆ ಪಾಂಡುರಾಜ ಹೋದ ಅಂದರೆ ಪಾಪಿಯೇ ಯಮರಾಜ ನಮ್ಮ ಪಾಂಡುರಾಜ ಅಂದರೆ ಇಲ್ಲ. ಇಲ್ಲಿ ಯಮರಾಜನ ಮನೆ ಅಂದರೆ ನರಕವಲ್ಲ. ಯಮರಾಜನ ಮನೆ ಸಂಯಮಿನೀಪುರ ಅಂತ ಮೇರು ಪರ್ವತದ ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥದ್ದು. ಅಲ್ಲಿಗೆ ಸಜ್ಜನರೆಲ್ಲ ಹೋಗುತ್ತಾರೆ. ಪಾಂಡುರಾಜ 18ನೇ ಕಕ್ಷದ ಪರಾವಾಹ ಮರುತ್ತಾದ್ದರಿಂದ ತಾನು ಅಲ್ಲಿಗೆ ಹೋಗಿ ಸೇರಿದ್ದಾನೆ. ಆತ ಅಲ್ಲಿಗೆ ಹೋಗಿ ಸೇರಿದಾಗ
ಮತ್ತೊಂದು ಮಾತಂತಾರೆ, ಹರಿಪಾದ ಸಂಗಿ ಅಂತ. ಪಾಂಡುರಾಜ ಅಶುಚಿಯಲ್ಲಿ ಮರಣವನ್ನು ಹೊಂದಿಬಿಟ್ಟ. ಮಾದ್ರಿಯ ಜೊತೆಯಲ್ಲಿ ತಾನು ಏಕಾಂತದಲ್ಲಿದ್ದಾಗ, ರತಿಕ್ರೀಡೆಯಲ್ಲಿದ್ದಾಗ ಮರಣವನ್ನು ಹೊಂದಿದ್ದರಿಂದ ಪಾಪದಿಂದ ದೇಹವನ್ನು ಬಿಟ್ಟಿದ್ದಾನೆ. ಆದರೆ ಅವನು ಮಾಡಿರ್ತಕ್ಕಂಥದ್ರಿಂದ ಪಾಪ ಬರಲಿಲ್ಲ. ಯಾಕೆಂದರೆ ಹರಿಪಾದ ಸಂಗಿ ಅಂತ, ಹರಿಪಾದಾಸಕ್ತನಾಗಿದ್ದರಿಂದ ಅವನಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಪಾಪ ಬರಲಿಲ್ಲ ಎನ್ನುವುದನ್ನು ಮಾತ್ರ ಹೇಳ್ತಾ ಇದ್ದಾರೆ. ಸ್ವಾತ್ಮೋತ್ತಮೇಶ್ವತ ಸುರೇಶು ವಿಶೇಷತಶ್ಚ, ಬಹಳ ಸುಂದರವಾದ ಮಾತನ್ನು ಆಗ ನಮ್ಮ ಆನಂದ ತೀರ್ಥ ಭಗವತ್ಪಾದರು ಹೇಳ್ತಾರೆ. ಯಾಕೆ ಇವನಿಗೆ ಮರಣ ಬಂತು? ಪಾಂಡುರಾಜನಿಗೆ ಆಯುಷ್ಯ ಕ್ಷೀಣ ಯಾಕೆ ಆಯಿತು ಎಂಬುದಕ್ಕೆ ಎರಡು ಕಾರಣ ನಿನ್ನೆ ಕೇಳಿದ್ದೇವೆ. ಇಂದ್ರದೇವರ ಶಾಪ, ಕಿಂದಮ ಋಷಿಗಳ ಶಾಪ ಎರಡೂ ಕಾರಣವಾಗಿತ್ತು ಎಂಬುದನ್ನು. ಕಿಂದಮ ಋಷಿಗಳ ಶಾಪ ಬಹಳ ಸ್ವಲ್ಪ, ಆದರೆ ಇಂದ್ರದೇವರ ಶಾಪವೇ ಮಹತ್ತರವಾದದ್ದು. ಅದಕ್ಕಿಂತ ಹೆಚ್ಚಾದದ್ದು ಏನು ಅಂದರೆ, ಆಚಾರ್ಯರು ಬಹಳ ದೊಡ್ಡ ವಿಚಾರವನ್ನು ಹೇಳ್ತಾರೆ. ಮಾದ್ರಿ ಮಕ್ಕಳನ್ನು ಪಡೆಯಲಿಕ್ಕೆ ಅಶ್ವಿನಿ ದೇವತೆಗಳನ್ನು ಕರೆದಲು. ಅಶ್ವಿನಿ ದೇವತೆಗಳು ಪರಾವಹ ಮರುತ್ತು. ಇವರಿಬ್ಬರು ಒಂದೇ ಸಮಾನ ಕಕ್ಷೆಯವರು, 18ನೇ ಕಕ್ಷೆಯವರು. ಸಮಾನರನ್ನು ಕರೆದಿದ್ದರಲ್ಲಿ ತಪ್ಪೇನು ಅಂದರೆ ತಪ್ಪೇನಿಲ್ಲ, ನಿಜ. ಆದರೆ ಗಂಡನಿಗಿಂತ ಉತ್ತಮರಾದ ದೇವತೆಗಳನ್ನು ಕರೆಯಬೇಕಾಗಿತ್ತು. ಅದಕ್ಕೆ ಆಚಾರ್ಯ ಅಂತಾರೆ, ಸ್ವಾತ್ಮೋತ್ತಮೇಶ್ವತ ಸುರೇಶು ವಿಶೇಷತಶ್ಚ, ಅಲ್ಲಿ ವಿಶೇಷವಾದ ದೋಷ ಬಂದಿತ್ತು ಎಂಬುದನ್ನು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇವಳು ಮಾಡಿರ್ತಕ್ಕಂಥ ತಪ್ಪು ಏನು ಅಂತಂದರೆ, ಭರ್ತೃರ್ಗುಣೈ ಅನಧಿಕೌ ತನಯಾರ್ಥಮೇವ ಮಾದ್ರ್ಯಾಕೃತೌ ಸುರವರಾವ್ ಅಧಿಕೌ ಸ್ವತೋಪಿ. ಮಾದ್ರಿ ಅಶ್ವಿನಿ ದೇವತೆಗಳನ್ನು ಸಂತತಿಗೋಸ್ಕರವಾಗಿ ಆಹ್ವಾನ ಮಾಡಿದ್ಲು. ಅವಳು ಮಾದ್ರಿಗೆ ಅವರು ತನಗಿಂತ ಹೆಚ್ಚಿನವರಾದರೂ ಕೂಡ ತನ್ನ ಗಂಡನಾಗಿರ್ತಕ್ಕಂಥ ಪಾಂಡುರಾಜನ ಗುಣಗಳಿಗಿಂತ ಅವರೇನು ದೊಡ್ಡವರಲ್ಲ. ಆದ್ದರಿಂದ ಅವಳು ಪತಿಯ ಮರಣಕ್ಕೆ ಅವಳು ಕಾರಣಳಾದಳು. ಗಂಡನ ಮರಣಕ್ಕೆ ಪತಿ ಕಾರಣ ಯಾಕಾದಳು ಅನ್ನೋದನ್ನು ಸೂಕ್ಷ್ಮವಾದ ವಿಚಾರ. ಇದನ್ನು ಆಚಾರ ಬಿಡೋದಿಲ್ಲ, ಅತ್ಯಂತ ಸೂಕ್ಷ್ಮವಾದ ವಿಚಾರ ಇದು. ಗಂಡನ ಮರಣಕ್ಕೆ ಮಾದ್ರಿ ಹೇಗೆ ಕಾರಣ ಆದಳು? ಕುಂತಿ ಆಗ್ಬೋದಾಗಿತ್ತಲ್ಲ, ಮಾದ್ರಿಯೇ ಯಾಕಾದಳು ಅಂದರೆ ಇದು ಕಾರಣ ಅಂತೆ. ಮಾದ್ರಿ ಮಾಡಿದ ತಪ್ಪೇನಪ್ಪ ಅಂದರೆ, ಅಲ್ಲ ಒಂದೇ ಕಕ್ಷದವರಲ್ಲ, ತಪ್ಪೇನು ಅಂದರೆ ಆಚಾರ ಅಂತಾರೆ, ದೇವಾದಿಶ್ವೇಷು ಸರ್ವೇಷು ಪ್ರೋಕ್ತ ಅಪಿ ವಿಶೇಷಿಣಃ ಪಂಚಾಂಶತೋ ದಶಾಂಶಾದ್ವಾ ಸ್ವಸ್ವಜಾತ್ಯ ಪರಸ್ಪರಂ ಅಂತ ಜನಾರ್ದನ ಭಟ್ಟೀಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ತಾರತಮ್ಯದಲ್ಲಿ ನೀವು ನೋಡುವಾಗ ಎಲ್ಲರೂ ಒಂದೇ ಕಕ್ಷೆಯಲ್ಲಿರಬಹುದು, ಆದರೆ ಒಳಗಡೆ ಅವಾಂತರ ತಾರತಮ್ಯ ಇರುತ್ತೆ. ಅವಾಂತರ ತಾರತಮ್ಯ ಇರೋದರಿಂದ ಈ ತಾರತಮ್ಯದ ಬಲದಿಂದ 5-10 ಗುಣಗಳ ಕಮ್ಮಿ ಇದ್ದೇ ಇರುತ್ತೆ. ಅವಾತರ ತಾರತಮ್ಯಾಪೇಕ್ಷೆಯ ನೀಚತ್ವಂ ಜ್ಞೇಯಂ. ಆದ್ದರಿಂದ ಗಂಡ ಪರಾವಹ ಮರುತ್ತಿನಿಗಿಂತ ಅಶ್ವಿನಿ ದೇವತೆಗಳು ಒಂದೇ ತಾರತಮ್ಯದ ಒಂದೇ ಕಕ್ಷದಲ್ಲಿದ್ದರೂ ಕೂಡ ಕಡಿಮೆಯಾಗಿಬಿಟ್ರು ಎಂಬುದನ್ನು ನಾವಲ್ಲಿ ನೋಡ್ತೀವಿ. ಆದ್ದರಿಂದ ಅತೇವ ಆಚಾರ್ಯೈ ಸಮೌ ನೀಚೌ ಇತ್ಯನುಕ್ತ ಅಸಾಧಾರಣ ಅನಧಿಕ ಪದ ಪ್ರಯೋಗ ಕೃತಃ ಅಂತಾರೆ. ಅದಕ್ಕೆ ಅಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಭರ್ತೃಗುಣೈರನಧಿಕೌ ತನಯಾರ್ಥಮೇವ ಮಾದ್ರ್ಯಾಕೃತೌ ಸುರವರಾವಧಿಕೌ ಸ್ವತೋಪಿ. ಮಾದ್ರಿಯಕ್ಕಿಂತ ಅಶ್ವಿನಿ ದೇವತೆಗಳು ದೊಡ್ಡವರೇ, ಆದರೆ ಅವಳು ಕರೆಯಬೇಕಾದದ್ದು ಗಂಡನಕ್ಕಿಂತ ಉತ್ತಮದವರನ್ನು ಕರೆಯಬೇಕಾಗಿತ್ತು. ಇದು ಅವಾಂತರ ತಾರತಮ್ಯದಲ್ಲಿ ವ್ಯತ್ಯಾಸವಾದ್ದರಿಂದ ಮಾದ್ರಿ ತನ್ನ ಗಂಡನ ಮರಣಕ್ಕೆ ತಾನು ಕಾರಣ ಆದಳು. ಇದೆಲ್ಲವನ್ನು ನಾವು ಆಚಾರ್ಯರ ಮಹಾಭಾರತ ತಾತ್ಪರ್ಯನಿರ್ಣಯವನ್ನು ಓದಿದ್ದರೆ ರಾಘವೇಂದ್ರ ಸ್ವಾಮಿಗಳ ಭಾವಸಂಗ್ರಹ ನಮಗೆ ಅರ್ಥವಾಗತ್ತೆ. ರಾಯರ ಭಾವಸಂಗ್ರಹ ಅರ್ಥ ಆಗಬೇಕಾದ್ರೆ ಇವೆಲ್ಲ ಮನಸ್ಸಲ್ಲಿರಬೇಕು. ಇಷ್ಟು ಆಚಾರ್ಯರು ಹೇಳಿದ್ದನ್ನು ರಾಘವೇಂದ್ರ ಸ್ವಾಮಿಗಳು ಇಷ್ಟು ಸಣ್ಣ ಪದಗಳಲ್ಲಿ ಸಂಕ್ಷೇಪ ಮಾಡಿದ್ದಾರೆ ಅನ್ನುವುದು ನಮಗೆ ಅರ್ಥ ಆಗಬೇಕಾದರೆ ಸಮಗ್ರವಾದ ಶ್ಲೋಕಗಳು, ಶ್ರೀಮದ್ ಆಚಾರ್ಯರ ಶ್ಲೋಕಗಳ ನಿರ್ಣಯಗಳ ಜ್ಞಾನ ನಮಗೆ ಚೆನ್ನಾಗಿ ಆಗಿರಬೇಕು. ಆದ್ದರಿಂದಲೇ ಅವಳು ಪತಿಯ ಮರಣಕ್ಕೆ ಕಾರಣರಾಗಿದ್ದಾಳೆ. ತೇನೈವ ಭರ್ತೃಮೃತಿ ಹೇತುರಭೂತ್ ಸಮಸ್ತ ಲೋಕೈಶ್ಚ ನಾತಿ ಮಹಿತ ಸುಗುಣ ಅಪಿ ಮಾದ್ರಿ. ಇನ್ನೊಂದು ಮಾತು ಹೇಳ್ತಾರೆ, ಸುಗುಣವತಿಯಾಗಿದ್ದರೂ ಕೂಡ ಮಾದ್ರಿಯ ಪ್ರಶಂಸೆ ಜಗತ್ತಿನಲ್ಲಿ ಆಗಲೇ ಇಲ್ಲ. ಪ್ರಶಂಸೆಗೆ ಪಾತ್ರಳಾದವಳು ಕುಂತಿಯೇ ಆಗಲೇ ಹೊರತು ಮಾದ್ರಿ ಆಗಲಿಲ್ಲ.
ಯಾಕೆಂದರೆ ಮಾದ್ರಿ ಕುಂತಿ ಕರೆದದ್ದೆಲ್ಲ ಗಂಡನಿಗಿಂತ ತುಂಬ ಉತ್ತಮೋತ್ತಮರಾದ ದೇವತೆಗಳನ್ನೇ ಕರೆದಳು. 18ನೇ ಕಕ್ಷದ ಪರಾವಾಹ ಮರುತ್ತಾದರೆ ಮೊದಲು ಕರೆದಿದ್ದು ಯಮಧರ್ಮರಾಜನನ್ನು, 12ನೇ ಕಕ್ಷದವನನ್ನು. ಅದಕ್ಕಿಂತ ಉತ್ತಮರಾದ ಭೀಮಸೇನ ದೇವರನ್ನು, 3ನೇ ಕಕ್ಷದವರನ್ನು, ವಾಯುದೇವರನ್ನು ಕರೆದಳು. ಅದಾದ ಮೇಲೆ 8ನೇ ಕಕ್ಷದ ಇಂದ್ರದೇವರನ್ನು ತಾನು ಕರೆದಳು. ಹೀಗೆ 18ನೇ ಕಕ್ಷದಿಂದ ಬಹಳ ಮೇಲಿರುವ ದೇವತೆಗಳನ್ನು ನಿಯೋಗಕ್ಕಾಗಿ ಗಂಡನ ಆಜ್ಞೆಯಿಂದ ಅವಳು ಕರೆದಿದ್ದರಿಂದ ಕುಂತಿ ಪ್ರಶಂಸಾಪಾತ್ರಳಾಗಿದ್ದಾಳೆ. ಮಾದ್ರಿ ಈರ್ಷ್ಯಾಕ್ಕೆ ಒಳಗಾಗಿದ್ದಳು. ಮುಂದೆ ನಾವೇ ನೋಡ್ತೀವಿ. ಇಲ್ಲೇ ಒಂದು ಮಾತಿನಲ್ಲಿ ಪಾಂಡುರಾಜನ ಮರಣವಾಗಿದೆ. ಮರಣವಾದಾಗ ಮಾದ್ರಿ ಕೂಗುತ್ತಾಳೆ ಕುಂತಿಯನ್ನು ಗಟ್ಟಿಯಾಗಿ. ಬ್ರಾಹ್ಮಣರಿಗೆ ಬಡಿಸಿ ಮುಗಿಸಿ ಆಗಿತ್ತು. ಕುಂತಿ ಬಂದಿದ್ದಾಳೆ. ಅಕ್ಕ ನೀನೊಬ್ಬಳೇ ಬಾ, ಮಕ್ಕಳನ್ನು ಕರೆತರಬೇಡ ಬಳಿಗೆ ಅಂತಾಳೆ. ಪಾಂಡುರಾಜ ಮೃತನಾಗಿದ್ದಾನೆ. ಮಕ್ಕಳನ್ನು ದೂರ ನಿಲ್ಲಿಸ್ತಾಳೆ. ಆಗ ಅಲ್ಲಿಗೆ ಬರ್ತಾಳೆ. ಬಂದ ಸಂದರ್ಭದಲ್ಲಿ ಬಹಳಷ್ಟು ಬೈತಾಳೆ ಕುಂತಿ. ಎಂಥ ಕೆಲಸ ಮಾಡಿದಿ, ಅರ್ಜುನನ ಹುಟ್ಟುಹಬ್ಬದ ದಿವಸ ಇಂಥ ಅಮಂಗಳಕರವಾದ ಗಂಡನ ಬಳಿಯಲ್ಲಿ ಕೂತು ಅವನ ಮೈಯನ್ನು ಮುಟ್ಟಿ ಅವನಿಗೆ ಕಾಮೋದ್ರೇಕ ಆಗುವಂತೆ ನೀನು ಮಾಡಿ ಗಂಡನ ಮರಣಕ್ಕೆ ಕಾರಣ ಆಗಿಬಿಟ್ಟು, ಛೇ ಬಹಳ ಕೆಟ್ಟ ಕೆಲಸ ಮಾಡಿದಿ. ಅದಕ್ಕೆ ಹೇಳ್ತಾಳೆ, ಕುಂತಿ ಹೇಳಿದ್ಲು, ಮಾದ್ರಿ ಕುಂತಿಗೆ 2 ಮಕ್ಕಳಾಯಿತು, 3 ಮಕ್ಕಳಾಯಿತು ಕುಂತಿಗೆ, ಅವಳಿಗೆ ಸಮಾನಳಾಗಬೇಕು ಎನ್ನುವ ತನ್ನಲ್ಲಿ ತಪಸ್ಸಿಲ್ಲ, ದುರ್ವಾಸರ ಸೇವೆ ಇಲ್ಲ, ಏನೋ ಕುಂತಿ ಕೊಟ್ಟ ಮಂತ್ರವನ್ನು ಉಪಯೋಗಿಸಿಕೊಳ್ಳದೆ ಮಾದ್ರಿ ಏನು ಮಾಡಿದ್ದಾಳೆ, ಅಕ್ಕನಿಗೆ ಕುಂತಿಗೆ ಸಮಾನಳಾಗಬೇಕು ಅಂತ ಈ ಕೆಲಸ ಮಾಡಿದ್ದಾಳೆ. ಅದಕ್ಕೆ ತುಂಬ ಅವಳು ಸುಗುಣತೆಯಾಗಿದ್ದರೂ ಕೂಡ ಕುಂತಿಯಷ್ಟು ಪ್ರಶಂಸೆಗೆ ಆಗೋದಿಲ್ಲ. ಮುಂದೆ ನಾನು ಪಾಂಡುರಾಜನ ಜೊತೆಗೆ ಸಹಗಮನ ಹೋಗ್ತೀನಿ ಅಂತ ಕುಂತಿ, ಮಾದ್ರಿ ತಾನೂ ಹೋಗ್ತೀನಿ ಅಂತ ಕೂಡ್ತಾಳೆ. ಇಬ್ಬರೂ ಸಹಿತ ಸಹಗಮನಕ್ಕೆ ಹೋಗ್ತೀವಿ ಅಂತ ಹಠ ಮಾಡಿದಾಗ ಅಲ್ಲಿದ್ದ ಋಷಿಮುನಿಗಳೆಲ್ಲ ಹೇಳ್ತಾರೆ, ಮಕ್ಕಳು ಇನ್ನೂ ಸಣ್ಣವರು, 16 ವರ್ಷ ಧೃತರಾಷ್ಟ್ರನಿಗೆ, ಧರ್ಮರಾಜನಿಗೆ. ಆದ್ದರಿಂದ ಮಕ್ಕಳು ಸಣ್ಣವರಿರುವಾಗ ಇಬ್ಬರು ಹೋಗಬಾರ್ದು, ಯಾರು ಒಬ್ಬರು ಹೋಗಬೇಕು ಅಂತ. ಆಗ ಕುಂತಿ ಹೇಳ್ತಾಳೆ, ನೀ ನೋಡ್ಕೋ ಮಕ್ಕಳನ್ನು, ನಾನು ಹೋಗ್ತೀನಿ ಅಂತಾಳೆ. ಅದಕ್ಕೆ ಮಾದ್ರಿ ಒಂದು ಮಾತು ಹೇಳ್ತಾಳೆ, ನಾನು ನಿನ್ನಷ್ಟು ಗುಣವಂತೆಯಲ್ಲ ಅಕ್ಕ ಕುಂತಿ. ಯಾಕೆ ಅಂದರೆ ನಾನು ಬಹಳ ದೋಷಯುತಳಾದವಳು. ನೀನು ನನ್ನ ಮಕ್ಕಳಲ್ಲಿ ಮಾಡುವಷ್ಟು ವಿಶ್ವಾಸ ನಾನು ನಿನ್ನ ಮಕ್ಕಳಲ್ಲಿ ಮಾಡೋದಿಲ್ಲ. ಆದ್ದರಿಂದ ನೀನೇ ನೋಡ್ಕೋ ಅಂತ. ಇದೊಂದೇ ಪ್ರಸಂಗ ಅಲ್ಲ, ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲೂ ಕೂಡ ಧರ್ಮರಾಜ ಆ ಯಕ್ಷನಿಗೆಲ್ಲ ಉತ್ತರವನ್ನು ಕೊಟ್ಟ ಮೇಲೆ ಉಳಿದ 4 ಜನರಲ್ಲಿ ಯಾರನ್ನು ಬೇಕೋ ಅವರನ್ನು ಬೇಡ್ಕೊ ಅಂದಾಗ ಅಶ್ವಿನಿ ಕುಮಾರರಲ್ಲಿ ನಕುಲ ಸಹದೇವರಲ್ಲಿ ಒಬ್ಬರನ್ನು ಕೊಡು ಅಂತ ಕೇಳ್ತಾನೆ. ಆಗ ಯಕ್ಷ ಕೇಳ್ತಾನೆ, ಯಾಕೆ ಭೀಮ ಬಲವಂತ, ಅರ್ಜುನ ಬಲವಂತ ಅವರನ್ನು ಬಿಟ್ಟು ಅಶ್ವಿನಿ ಕುಮಾರನ ಯಾಕೆ ಕೇಳಿದೆ ಅಂದರೆ, ಕುಂತಿಯ ಮಕ್ಕಳು ಎಷ್ಟು ಗುಣವಂತರು ಅನ್ನಲಿಕ್ಕೆ ನಾ ಇದನ್ನು ಹೇಳ್ತಾ ಇದ್ದೀನಿ. ಕುಂತಿಯ ಮಗನಾದ ಧರ್ಮರಾಜ ಅಂತಾನೆ, ನಾನು ಕುಂತಿಯ ಮಗ ಇದ್ದೇನೆ, ಮಾದ್ರಿಯ ಮಗನೂ ಒಬ್ಬ ಇರಲಿ ಅನ್ನೋದಕ್ಕೋಸ್ಕರವಾಗಿ ನಾನು ಕೇಳಿದೆ ಅಂತಾನೆ ಧರ್ಮರಾಜ. ಆಗ ಯಕ್ಷ ಬಹಳ ಅನುಗ್ರಹ ಮಾಡಿ 5 ಜನ ಮಕ್ಕಳನ್ನು ಅವನು ಕೊಡ್ತಾನೆ ಎಂಬುದನ್ನು ನೋಡ್ತೀವಿ. ಆದ್ದರಿಂದ ಇಲ್ಲಿ ಮಾದ್ರಿ ತಾನು ಗಂಡನ ಮರಣಕ್ಕೆ ಕಾರಣಳಾಗಿದ್ದಾಳೆ. ನಾನು ಈಗಂತೂ ಗಂಡನಿಗೆ ಮರಣವನ್ನು ತಂದುಕೊಟ್ಟೆ, ಮುಂದೆ ಗಂಡನ ಶ್ರೇಷ್ಠವಾದ ಲೋಕವನ್ನಾದರೂ ನಾನು ಪಡೆಯುತ್ತೀನಿ ಎಂಬುದಾಗಿ ಹೇಳ್ತಾ ತಾನೇನು ಮಾಡಿದ್ದಾಳೆ, ತಾನು ಗಂಡನ ಜೊತೆಗೆ ಸಹಗಮನವನ್ನು ಮಾಡಿದ್ದಾಳೆ. ಅಲ್ಲೆಲ್ಲ ಋಷಿಗಳೆಲ್ಲ ನಿಂತು ಸಹಗಮನವನ್ನು ಮಾಡಿಸಿದ್ದಾರೆ. ಆ ಸಹಗಮನ ಪಾಂಡುರಾಜನ ಪಿತೃಮೇಧ ಇವೆಲ್ಲವೂ ನಡೆದಿದೆ. ಪಾಂಡೋಸುತ ಮುನಿಗಣೈ ಪೃಥುಮೇಧ ಮತ್ರ ಚಕ್ರುರ್ಯಥಾವದತ ತೇನ ಸಹೈವ ಮಾದ್ರಿ ಹುತ್ವಾತ್ಮದೇಹಂ ಉರುಪಾಪ ಮದಕೃತಂಚ. ಗಂಡನನ್ನು ಕಾಮ ಕೇಳಿಗೆ ಕರೆದು ತಾನು ಮಾಡಿದ ಪಾಪದ ಪರಿಹಾರಕ್ಕೆ ತನ್ನ ದೇಹವನ್ನು ಚಿತಾಗ್ನಿಯಲ್ಲಿ ಪಾಂಡುರಾಜನ ದೇಹದ ಜೊತೆಯಲ್ಲಿ ತಾನು ದೇಹವನ್ನು ಕಳ್ಕೊಂಡು ಈ ಜನ್ಮದಲ್ಲಿ ಮಾಡಿದ ಮಹಾಪಾಪ, ಒಂದು ಗಂಡನಿಗಿಂತ ತಾರತಮ್ಯದಲ್ಲಿ ಒಬ್ಬರೇ ಆದರೂ ಒಂದೇ ತಾರತಮ್ಯದಲ್ಲಿದ್ದರೂ ಕೂಡ ಅವಾಂತರ ಗುಣಗಳಿಂದ ಕಡಿಮೆಯಾದ ಅಶ್ವಿನಿ ದೇವತೆಗಳನ್ನು ಕರೆದದ್ದೊಂದು, ಗಂಡನ ಮರಣಕ್ಕೆ ಕಾರಣವಾಗುವ ಗಂಡನನ್ನು ಏಕಾಂತಕ್ಕೆ ಕರೆದದ್ದೊಂದು, 2 ಪಾಪ ಅವಳು ಮಾಡಿದ್ಲು ಮಾದ್ರಿ. ಇಷ್ಟು ಮಾಡಿದರೂ ಕೂಡ ಸಮಾರ್ಜ್ಯಲೋಕ ಮಗಮನ್ ನಿಜಭರ್ತುರೇವ, ಗಂಡನ ಜೊತೆಗೆ ಸಹಗಮನವನ್ನು ಮಾಡಿದ್ದರಿಂದ ಅವಳು ಉತ್ತಮ ಲೋಕವನ್ನು ಪಡೆದಿದ್ದಾಳೆ ಎಂಬುದನ್ನು
ನಾವಿಲ್ಲಿ ನೋಡ್ತೇವೆ. ಒಬ್ಬೊಬ್ಬರು ಹೀಗೆ ತಾವು ಮಾಡಿದ ಪಾಪಗಳ ಪರಿಹಾರವನ್ನು ಮಾಡಿಕೊಳ್ತಾರೆ. ಮಹಾಭಾರತದ ಕೊನೆಯಲ್ಲಿ ಧೃತರಾಷ್ಟ್ರ, ಕುಂತಿ, ಗಾಂಧಾರಿ, ವಿದುರ ಇವರೆಲ್ಲರೂ ಕೂಡ ತಾವು ಎಲ್ಲರೂ ಸಹಿತ ವನವಾಸಕ್ಕೆ ಹೋಗಿರ್ತಾರೆ. ಆ ವನವಾಸಕ್ಕೆ ಹೋದ ಸಂದರ್ಭದಲ್ಲಿ ವೇದವ್ಯಾಸದೇವರು ಬರ್ತಾರೆ. ನಿಮಗಿಷ್ಟವಾದದ್ದನ್ನು ಕೇಳ್ರಿ ಅಂತಾರೆ. ಆಗ ಕುಂತಿ ಹೇಳ್ತಾಳೆ, ನಾನು ಮದುವೆ ಆಗದೇ ಇದ್ದಾಗ ಸೂರ್ಯನಿಂದ ಮಗನನ್ನು ಪಡೆದೆ, ಆ ಮಗನನ್ನು ರಕ್ಷಣೆ ಮಾಡಲಿಲ್ಲ. ನನ್ನ ಮನಸ್ಸಿನಲ್ಲಿ ಬಹಳ ತಳಮಳ ಇದೆ. ಅದರ ಜೊತೆಗೆ 5 ಜನ ಉಳಿಯಬೇಕು ಎಂಬುದಾಗಿಯೂ ಕೂಡ ಕರ್ಣನ ಮರಣವನ್ನೂ ನಾನು ಕೇಳುವಂತೆ ಪ್ರಶ್ನೆ ಮಾಡಿದ್ದೆ. ಆದ್ದರಿಂದ ನನ್ನನ್ನು ಈ ಪಾಪದಿಂದ ನಿರ್ಮುಕ್ತರನ್ನಾಗಿ ಮಾಡಿರಿ ಅಂತ. ಅದಕ್ಕೆ ಮರಣಕ್ಕೆ ಮುಂಚೆ ನಾವು ನಮ್ಮ ಪಾಪಗಳನ್ನು ಕಳ್ಕೋಬೇಕಂತೆ, ನರಕಾದಿಗಳಾಗದೇ ಇರಲಿಕ್ಕೆ. ಉತ್ತಮರಾದ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡದೇ ಇರತಕ್ಕಂತಹ ಗುರುಗಳ ಬಳಿಯಲ್ಲಿ ನಮ್ಮ ಪಾಪಗಳನ್ನು ಹೇಳಿಕೊಂಡು ಪಾಪದಿಂದ ನಿರ್ಮುಕ್ತಿಯನ್ನು ಪಡೆಯಬೇಕು ಅನ್ನುವುದು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಇದಾದ ಮೇಲೆ 10 ದಿವಸಗಳ 12 ದಿವಸಗಳ ಪಿತೃಮೇಧವಾಗಿದೆ. ಇನ್ನೊಂದು ಆಚಾರ್ಯ ಹೇಳ್ತಾರೆ, ಪಾಂಡುಶ್ಚ ಪುತ್ರಕ ಗುಣೈಹಿ ಸ್ವಗುಣೈಶ್ಚ ಸಾಕ್ಷಾತ್. ಪಾಂಡುರಾಜ ರತಿ ಮಾಡುವ ಕಾಲದಲ್ಲಿ ಪತ್ನಿಯ ಜೊತೆಗೆ ಏಕಾಂತದಲ್ಲಿ ಸಹಭೋಗದಲ್ಲಿದ್ದಾಗ ಮರಣವನ್ನು ಹೊಂದಿದನಲ್ಲ, ನೀಚಲೋಕವಾಯಿತೇ? ಇಲ್ಲ, ಮಕ್ಕಳ ಸದ್ಗುಣದಿಂದ ತಂದೆ ಉತ್ತಮ ಲೋಕವನ್ನು ಹೊಂದಿದನಂತೆ. ಪಾಂಡುಶ್ಚ ಪುತ್ರಕ ಗುಣೈಹಿ. ನಾವು ಮಹಾಭಾರತವನ್ನು ಇದಕ್ಕಾಗಿ ಓದಬೇಕಾಗಿದೆ, ಇದಕ್ಕಾಗಿ ಮಕ್ಕಳಿಗೆ ಓದಿಸಬೇಕಾಗಿದೆ. ನಾವು ಮಹಾಭಾರತವನ್ನು ಮಕ್ಕಳ ಒಳ್ಳೆಯ ಗುಣದಿಂದ ತಂದೆ ತಾಯಿಗಳು ಉತ್ತಮ ಗತಿಯನ್ನು ಹೊಂದುತ್ತಾರಂತೆ. ರಾಮಾಯಣದಲ್ಲೂ ಇಂಥ ಒಂದು ಪ್ರಸಂಗ ಬರುತ್ತೆ. ಕೈಕೇಯಿಯನ್ನು ಬೈಬೇಡ, ಕೈಕೇಯಿ ಅಂತ ಕರೆಯಬೇಡ ಲಕ್ಷ್ಮಣ, ಭರತನ ತಾಯಿ ಅಂತ ಕರಿ ಅಂತಾನೆ ರಾಮಚಂದ್ರ. ಯಾಕೆಂದರೆ ಭರತನಂತಹ ಮಗನನ್ನು ಕೊಟ್ಟವಳು ಅವಳು ನೀಚಳಲ್ಲ, ಉತ್ತಮಳೆ ಅಂತಾಳೆ ರಾಮಚಂದ್ರ. ಅದೊಂದು ಪ್ರಸಂಗ. ಆದರೆ ಮತ್ತೊಂದು ಪ್ರಸಂಗ ನಾವು ನೋಡ್ತೇವೆ. ಧ್ರುವರಾಜ ಉತ್ತಾನಪಾದರಾಜನ ಮಗ, ಸುನೀತೆಯ ಮಾತಿನಿಂದ ಮನನೊಂದು ಕಾಡಿಗೆ ಹೋದ ವ್ಯಕ್ತಿ ಪರಮಾತ್ಮನ ದರ್ಶನ ಪಡೆದು ರಾಜ್ಯವನ್ನಾಳಿ ತಾನು ಉತ್ತಮ ಲೋಕಕ್ಕೆ ಹೋಗುವ ಸಂದರ್ಭದಲ್ಲಿ ವಿಮಾನ ಬಂದಾಗ ನಾನು ಉತ್ತಮ ಲೋಕಕ್ಕೆ ಬರಲ್ಲ ಅಂತಾನೆ ಧ್ರುವರಾಜ. ಯಾಕೆಂದಾಗ ನನ್ನನ್ನು ಕಾಡಿಗೆ ಹೋಗು, ತಪಸ್ಸು ಮಾಡು, ದೇವರ ಅನುಗ್ರಹಕ್ಕೆ ಪಾತ್ರನಾಗು ಅಂತ ನನ್ನನ್ನು ಪ್ರೇರಣೆ ಮಾಡಿದವಳು ನಮ್ಮಮ್ಮ. ಸುರುಚಿ ಅಲ್ಲ, ಸುನೀತಿ. ಸುನೀತಿಯ ಮಾತಿನಿಂದ ನಾ ಇಷ್ಟು ಉತ್ತಮ ಗತಿಗೆ ಹೋದೆ. ನನ್ನನ್ನು ಉತ್ತಮ ಗತಿ ಗಳಿಸುವ ತಾಯಿಗೆ ನೀವು ಉತ್ತಮ ಗತಿ ಕೊಡದೇ ಇದ್ದರೆ ನಾ ಬರಲ್ಲ ಅಂತಾನೆ ಧ್ರುವರಾಜ. ಆಗ ಅವರಂತಾರೆ, ನಿನ್ನಂಥ ಮಗನನ್ನು ಪಡೆದ, ದೇವರ ದರ್ಶನಕ್ಕೆ ನಿನ್ನನ್ನು ಪಾತ್ರನನ್ನಾಗಿ ಮಾಡಿದ ಮಗನನ್ನು ಪಡೆದ ಆ ಸುನೀತಿಗೆ ನಾವು ಲೋಕ ಕೊಡದೇ ಇರ್ತೀವಾ? ಉತ್ತಮ ಲೋಕಗಳನ್ನೇ ಕೊಡ್ತಾ ಇದ್ದೀವಿ. ಮುಂದಗಡೆ ನೋಡಲ್ಲಿ ವಿಮಾನಂ ಚಾಗ್ರಗಾಮಿ ನಿಮ್ಮನ್ನತ್ತೆ ಭಾಗವತ. ಮುಂದೆ ಹೋಗುವ ವಿಮಾನದಲ್ಲಿ ನಿಮ್ಮಮ್ಮ ಹೋಗ್ತಾ ಇದ್ದಾಳೆ ನೋಡು ಅಂತಾರೆ. ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕು, ಇಂಥ ಒಂದು ತಾಯಂದಿರುಗಳು ಕೂಡ, ತಂದೆಗಳು ಕೂಡ ಮಕ್ಕಳಿಂದ ಉತ್ತಮ ಗತಿಯನ್ನು ಪಡೆದದ್ದುಂಟು. ಯಾವಾಗ ತಾವು ಪುಣ್ಯವಂತರಾಗಿ ಮಕ್ಕಳನ್ನು ಸನ್ಮಾರ್ಗದಲ್ಲಿ ಗಮನ ಮಾಡಿಸಿದರೆ ಮಾತ್ರ. ನಾವು ಮಕ್ಕಳಿಗೆ ಸಂಧ್ಯಾವಂದನೆ ಮಾಡಿಸಲ್ಲ, ನಾವು ಮಕ್ಕಳಿಗೆ ಸನ್ಮಾರ್ಗದಲ್ಲಿ ಇಡೋದಿಲ್ಲ, ಮಧ್ವನಾಮ ಹೇಳಿಕೊಡೋದಿಲ್ಲ, ಕೇಶವನಾಮ ಹೇಳಿಕೊಡೋದಿಲ್ಲ, ಮಕ್ಕಳಿಗೆ ವಿಷ್ಣು ಸಹಸ್ರನಾಮ, ವಾಯುಸ್ತುತಿ, ವೆಂಕಟೇಶ್ವರ ಸ್ತೋತ್ರ ಯಾವುದೂ ಹೇಳಿಕೊಡೋದಿಲ್ಲ. ಕೇವಲ ದುಡಿಯುವ ಒಂದು ಕೂಲಿಯವರನ್ನು ತಯಾರು ಮಾಡ್ತಾ ಇದ್ದೀವಿ ಅಷ್ಟೇ ನಾವು ಮಕ್ಕಳನ್ನು. ಆದ್ದರಿಂದ ಮಕ್ಕಳು ಉತ್ತಮರಾದರೆ ಸ್ವತಃ ಸದ್ಗತಿಯೋಗ್ಯಸ್ಯ ಪುತ್ರಾದೇರ್ ಹೇತುತಾ ಭವೇತ್. ಅದಕ್ಕೆ ಉತ್ತಮ ಮಕ್ಕಳನ್ನು ಪಡೆಯಬೇಕು, ಮಕ್ಕಳು ಗುಣಗಣಾರ್ಣವರಾಗಬೇಕು. ಅಂಥ ಮಕ್ಕಳನ್ನು ಪಡೆದರೆ ಉತ್ತಮ ಗತಿಯಾಗತ್ತೆ. ಅದರಿಂದ ಆಚಾರ್ಯ ಅಂತಾರೆ, ಪಾಂಡುಶ್ಚ ಪುತ್ರಕ ಗುಣೈ ಸ್ವಗುಣೈಶ್ಚ ಸಾಕ್ಷಾತ್. 2 ಹೇಳ್ತಾರೆ, 3 ಕಾರಣ ಹೇಳ್ತಾರೆ ಆಚಾರ್ಯರು. ಒಂದು ವೇದವ್ಯಾಸದೇವರ ಮಗ, 2ನೇದ್ದು ತನ್ನ ಗುಣಗಳು, ವೇದವ್ಯಾಸದೇವರ ಔರಸ ಪುತ್ರ. 2ನೇದ್ದು ಸುಗುಣಿಗಳಾಗಿರ್ತಕ್ಕಂಥ ಮಕ್ಕಳು, ಉತ್ತಮ ಹರಿಭಕ್ತರಾದ ಮಕ್ಕಳು. ಮಕ್ಕಳು ಹರಿಭಕ್ತರಾಗದೆ ತಂದೆ ತಾಯಿಗಳ ಶ್ರಾದ್ದ ಯಾಕೆ, ನಾಸ್ತಿಕರಾಗಿ ನಾವಿರೋಣ, ನಮ್ಮ ಅಪ್ಪ ಅಮ್ಮ ಆಸ್ತಿ ಕೊಟ್ಟಿಲ್ಲ, ನಮಗೆ ಯಾಕೆ ಬೇಕು ಅನ್ನುವ ಮಕ್ಕಳನ್ನು ಬೆಳೆಸದೆ ಆದಷ್ಟು 14 ವರ್ಷದ ಪರ್ಯಂತರವಾಗಿ ನಾವು ಅವರಿಗೆ ಕೊಡಬೇಕಾದ ಶಿಕ್ಷಣವನ್ನು ಕೊಡಲೇಬೇಕು.
ಇವತ್ತು ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಓಡುವ ಈ ಓಟದಲ್ಲಿ ಮಕ್ಕಳನ್ನು ಸನ್ಮಾರ್ಗಗಾಮಿಗಳನ್ನಾಗಿ ಮಾಡದೆ ಇವತ್ತು ಇಡೀ ಇಂಡಿಯಾ ಮಕ್ಕಳು ಅತೃಪ್ತಿಯಲ್ಲಿ ಬೆಳೆದು ಅತಿ ಆಸೆಗೆ ಒಳಗಾಗಿ ಇಡೀ ಇಂಡಿಯಾವನ್ನು ಅನಾಥಾಶ್ರಮವನ್ನು ಮಾಡಿ ವೃದ್ಧಾಶ್ರಮವನ್ನಾಗಿ ಮಾಡಿ ತಂದೆ ತಾಯಿಗಳನ್ನು ಬಿಟ್ಟು ಮಕ್ಕಳು ದೂರ ಓಡಿ ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಮಕ್ಕಳಲ್ಲ, ಇದಕ್ಕೆ ಕಾರಣ ನಾವೇ. ನಾವು ತಂದೆ ತಾಯಿಗಳು ಮಕ್ಕಳನ್ನು ಅತಿ ಆಸೆಗೆ ಬಿಟ್ಟು ಅಯ್ಯೋ ನಮಗೆ ಬಂದ ಸಂಬಳ ಸಾಕಾಗೋದಿಲ್ಲ, ಮಕ್ಕಳು ಹೆಚ್ಚು ಸಂಪಾದನೆ ಮಾಡಲಿ ಅಂತ ಒಂದು ದಿವಸವೂ ಸಂಧ್ಯಾವಂದನೆ ಮಾಡಿಸದೆ ಕೇವಲ ಫ್ಯಾಷನ್ನಿಗೋಸ್ಕರವಾಗಿ ಜನಿವಾರ ಹಾಕಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೆಂಡತಿಗೆ ಬಂಗಾರದ ಬಳೆ, ಬೇಕಾದಂಥ ಸೀರೆ, ಎಷ್ಟೋ ಜನರಿಗೆ ಊಟ, ಆದರೆ ಮಕ್ಕಳಿಗೆ ಮುಂದಿನ ದಿವಸಗಳಲ್ಲಿ ಸಂಧ್ಯಾವಂದನೆ ಹೇಳಿಕೊಡಲಿಲ್ಲ. ನಾವು ಅವರ ಹೋಮ್ವರ್ಕಿನ ಕಡೆಗೆ, ಸ್ಕೂಲಿನ ಕಡೆಗೆ ಗಮನ ಕೊಟ್ಟಿವಿ. ನಮ್ಮ ಹಿಂದೂ ಧರ್ಮದ ಕಡೆಗೆ, ನಮ್ಮ ಬ್ರಾಹ್ಮಣ್ಯದ ಕಡೆಗೆ ಮಕ್ಕಳನ್ನು ಕಳಿಸಲಿಲ್ಲ. ಹಾಗಾಗಿ ಆ ಮಕ್ಕಳು ಸರಿಯಾದ ರೀತಿಯಲ್ಲಿ ಶ್ರಾದ್ದಾದಿಗಳನ್ನು ಮಾಡದೇ ಇದ್ದರೆ ಅಥವಾ ಅಂಥ ಧಾರ್ಮಿಕರಾಗದೆ ಒಂದು ದಿವಸವೂ ಸಂಧ್ಯಾವಂದನೆ ಮಾಡದೇ ಇರತಕ್ಕಂಥ ಮಕ್ಕಳು ನಮಗೆ ಶ್ರಾದ್ದ ಮಾಡಿದರೂ ಕೂಡ ಅದು ನಮ್ಮನ್ನು ಹೊಂದೋದಿಲ್ಲ. ಆದ್ದರಿಂದ ಆಚಾರ ಅಂತಾರೆ, ಪಾಂಡುಶ್ಚ ಪುತ್ರಕ ಗುಣೈಹಿ ಸ್ವಗುಣೈಶ್ಚ ಸಾಕ್ಷಾತ್ ಕೃಷ್ಣಾತ್ಮಜ ಸತತಮಸ್ಯ ಪದೈಕ ಭಕ್ತ. ವೇದವ್ಯಾಸದೇವರ ಔರಸ ಪುತ್ರ, ಪರಮಾತ್ಮನ ಪಾದಾರವಿಂದಗಳಲ್ಲಿ ಶ್ರೇಷ್ಠವಾದ ಭಕ್ತಿಯನ್ನು ಹೊಂದಿರತಕ್ಕಂಥವನು ಮತ್ತು ತಾನು ಹರಿಭಕ್ತನಾಗಿದ್ದರಿಂದ ಉತ್ತಮ ಲೋಕಗಳನ್ನೇ ಸಂಪಾದನೆ ಮಾಡಿದ್ದಾನೆ. ಪರಮಾತ್ಮನ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ಣ ಹೃದಯಶಾಲಿಯಾದ ಪಾಂಡುರಾಜ ಉತ್ತಮ ಲೋಕ ಪ್ರಾಪ್ತಿಯಾಗಿದ್ದಾನೆ ಎನ್ನುವುದರಲ್ಲಿ ಆಶ್ಚರ್ಯ ಏನು ಮಾಡಬೇಕು ಅನ್ನುವುದನ್ನು ಆಚಾರ ಅಂತಾರೆ. ಮುಂದೆ ಕಥೆಗೆ ಬರ್ತಾರೆ. ಮುಂದಿನ ಕಥೆಯನ್ನು ನಾವು ನೋಡುವ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಾತನ್ನು ಪಾರ್ಥಾನ್ ಪಿತ್ರಾ ವಿಹೀನಾನ್ ಉಪಗತ ನಗರಾನ್ ಯಸ್ತಜೋಪಾದ್ವಿಪದ್ಭ್ಯ. ಪುರಾಣ ಕೇಳೋರು ಬಹುಶಃ ರಾಘವೇಂದ್ರ ಸ್ವಾಮಿಗಳ ಭಾವಸಂಗ್ರಹವನ್ನು ಕೈಯಲ್ಲಿ ಹಿಡ್ಕೊಂಡ್ರೆ ನಾವು ರಾಯರ ಮಾತನ್ನು ಓದಿದಂತಾಗತ್ತೆ, ಒಂದಿಷ್ಟು ಪುಣ್ಯವೂ ಬರುತ್ತೆ. ಯಾಕೆಂದರೆ ಮನೆಯಲ್ಲೇ ಇದ್ದೀರಿ, ಮಾದ್ದು ಸಂಘ ತನಕ ದೂರ ಬರಬೇಕಾಗಿಲ್ಲ, ಇಂಟರ್ನೆಟ್ ಸೌಕರ್ಯ ನಿಮಗಿದೆ, ಯಾವ ರೀತಿಯಲ್ಲಾದರೂ ಉಪನ್ಯಾಸ ಕೂತ್ಕೊಂಡು ಕೇಳಬಹುದು. ನೀವು ಮಾದ್ದು ಸಂಘಕ್ಕೆ ಬಂದರೆ ತುಂಬ ಸ್ಟಿಫಾಗಿ ಕೂತಿರಬೇಕು ಆಚಾರ್ಯರಿಗೆ, ಅದ್ಯಾವುದೂ ಇಲ್ಲ ಇಲ್ಲಿ. ನಿಮಗೆ ಮನೆಯಲ್ಲಿ ಯಾವುದೇ ಸ್ಥಿತಿಯಲ್ಲಿ ಹೇಗೆ ಬೇಕಾದರೂ ಕೂತ್ಕೊಂಡು ಪ್ರವಚನ ಕೇಳಬಹುದಾಗಿದೆ. ಅಂಥ ಪ್ರವಚನ ಕೇಳುವ ನಿಮಗೆ ರಾಘವೇಂದ್ರ ಸ್ವಾಮಿಗಳ ಈ ಮಾತುಗಳನ್ನು ಪಾರ್ಥಾನ್ ಪಿತ್ರ ವಿಹೀನಾನ್ ಉಪಗತ ನಗರಾನ್ ಯಸ್ತ್ವಜೋಪಾದ್ವಿಪದ್ಭ್ಯ. ಮಕ್ಕಳಿಗೆ ಬಂದ ಆಪತ್ತುಗಳನ್ನು ಪರಮಾತ್ಮ ಪರಿಹಾರ ಮಾಡಿದ್ದಾನೆ. ಯಾರಿಗೆ? ಪಾಂಡುರಾಜನ ಮಕ್ಕಳಿಗೆ ಬಂದ ಆಪತ್ತುಗಳನ್ನು. ಉಪಗತ ನಗರಾನ್, ಉಪಗತ ನಗರರು ಎಲ್ಲಿಗೆ ಬಂದಿದ್ದಾರೆ? ಹಸ್ತಿನಾವತಿಗೆ ಬಂದಿದ್ದಾಳೆ ಕುಂತಿ. ತನ್ನ 5 ಜನ ಮಕ್ಕಳು, ಕೆಲವೊಂದು ಋಷಿಗಳನ್ನು ಕರ್ಕೊಂಡು ಗಂಡ ಹೊರಟೋಗಿದ್ದಾನೆ. ಗಂಡ ಹೊರಟು ಹೋದ ಮೇಲೆ ಈ ಮಕ್ಕಳಿಗೆ ಸರಿಯಾದ ಮಾರ್ಗ ಸಿಗಬೇಕು ಅನ್ನುವುದಕ್ಕೋಸ್ಕರವಾಗಿ ಕರ್ಕೊಂಡು ಬಂದಿದ್ದಾಳೆ. ಪಾಂಡೋಸ್ಸುತಾಶ್ಚ ಪೃತಯ ಸಹಿತ ಮುನೀಂದ್ರೈ ನಾರಾಯಣಾಶ್ರಮತ ಆಶುಪುರಂ ಸ್ವಕೀಯಂ. ಅಲ್ಲಿಗೆ ಬಂದಿದ್ದಾರೆ ಮುನಿಶ್ರೇಷ್ಠರೆಲ್ಲರೂ ಬಂದು ಧೃತರಾಷ್ಟ್ರನ ಎದುರಿಗೆ ನಿಂತು ನಡೆದದ್ದನ್ನು ಹೇಳಿ, ಪಾಂಡುರಾಜ ಮೃತನಾಗಿದ್ದಾನೆ, ಮಾದ್ರಿ ಸಹಗಮನವನ್ನು ಹೊಂದಿದ್ದಾಳೆ ಅಂತ ಈ ಮಕ್ಕಳನ್ನು ನೀವು ವೃತ್ತಂ ಸಮಸ್ತಂ ಅವದನ್ ಅನುಜಂ ಮೃತಂಚ, ನಿನ್ನ ತಮ್ಮ ಸತ್ತನಪ್ಪ ಅನ್ನುವ ಸಮಾಚಾರವನ್ನು ಕೂಡ ಮುನಿಗಳು ನಿರೂಪಣೆ ಮಾಡಿದ್ದಾರೆ ಕುಂತಿಯ ಜೊತೆಗೆ. ಹೇಳಿದಾಗ ಧೃತರಾಷ್ಟ್ರ, ಭೀಷ್ಮ ಮಾತೇ ಆಡಲಿಲ್ಲ. ತುಷ್ಟೀಂ ಸ್ತುತೇ ಚ ನೃಪತೌ ತನುಜೇ ಚ ನದ್ಯಾಹ. ಬಹಳಷ್ಟು ವಿಚಾರಗಳನ್ನು ಮಾಡ್ತಾರೆ ಇಲ್ಲಿ ವ್ಯಾಖ್ಯಾನಕಾರರು. ಅದ್ಭುತವಾದ ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಏನೇನು ವಿಚಾರ ಮಾಡ್ತಾ ಇದ್ದಾರೆ ಅಂದರೆ, ಧೃತರಾಷ್ಟ್ರ ಭೀಷ್ಮ ಸುಮ್ಮನೆ ಇರ್ತಾರೆ. ಕಾರಣ ಏನು ಅಂದರೆ, ಪಾಂಡುರಾಜನ ಮಕ್ಕಳು ಅನ್ನೋದರಲ್ಲಿ ನಮಗೇನು ಸಂಶಯವಿಲ್ಲ. ಪಾಂಡುರಾಜನ ಮಕ್ಕಳು ಅಂತ ಹೇಳಿದರು ಬಂದು ಮುನಿಗಳು, ನಾವು ಒಪ್ಪಿದ್ದೇವೆ ಅಂತಲೋ. ಆದರೆ ಸಂತೋಷವೂ ಹೇಳಲಿಲ್ಲ, ಬನ್ರಿ ನಮ್ಮ ಜೊತೆಗಿರಲಿ ಅಂತ ಕೂಡ ಅನ್ನಲಿಲ್ಲ. ಯಾರು? ಧೃತರಾಷ್ಟ್ರ. ಇವರು ಬಂದಾಗ 16ನೇ ದಿವಸ ಬಂದಿದ್ದಾರೆ. 16ನೇ ದಿವಸ ಬಂದಾಗ ಮಕ್ಕಳು ತಂದೆಯನ್ನು ಕಳ್ಕೊಂಡಿದ್ದಾರೆ, ಮಾದ್ರಿಯನ್ನು ಕಳ್ಕೊಂಡಿದ್ದಾರೆ. ಬಂದಾಗ ಅಯ್ಯೋ ಹೀಗಾಯ್ತಾ ಅಂತ ಧೃತರಾಷ್ಟ್ರ ಅಣ್ಣನಾದವನು, ಅದು ಪಾಂಡುರಾಜನ ರಾಜ್ಯವೇ, ಪಾಂಡು ಬೇಡ ಅಂತ ವಿರಕ್ತನಾಗಿ ಹೋಗಿದ್ದ. ಅಂಥ ಪಾಂಡುರಾಜನ ರಾಜ್ಯಕ್ಕೆ ಧೃತರಾಷ್ಟ್ರ ರಾಜನಾಗಿದ್ದಾಗ ಅವನು ಬಂದಾಗ ಕರಿಬೇಕಲ್ವಾ? ನೋಡ್ರಿ, ಅಣ್ಣ ತಮ್ಮಂದರ ದಾಯಾದಿಗಳ ಕಲಹ ಹೇಗಿರುತ್ತೆ ಅಂದರೆ ಹೀಗಿರುತ್ತೆ. ಜೊತೆಗೆ ಭೀಷ್ಮಾಚಾರ್ಯರು ಸುಮ್ಮನೆ ಇರ್ತಾರೆ. ಆದರೆ
ವಿದುರ ಮೂತ್ರ ಮಾತ್ರ ಕ್ಷತ್ರಿಯುಪಾತ್ತ ಉರುಮೋದಮತೀವ ಉರುಮೋದಮತೀವ. ವಿದುರ ಅಂತೂ ಬಹಳ ಆನಂದಪಟ್ಟಂತೆ, ಬೇಷ್ ಭಾಳ ಒಳ್ಳೆದಾಯ್ತು ಬಂದಿದ್ದು ನೀವು ಮುಂದೆ. ವಿದುರ ತಾನೇನು ಮಾಡಿದ್ದಾನೆ, ಪಾಂಡುರಾಜ ಸತ್ತ ಅನ್ನುವುದನ್ನು ಕೇಳಿ ದುಃಖ ಆಯಿತು. ಆದರೆ ತತ್ವಜ್ಞಾನಿ ಧೃತರಾಷ್ಟ್ರ ಭೀಷ್ಮ ಸತ್ತಿದ್ದಾರೆ ಅಂತ ಕೇಳಿ ದುಃಖವೂ ಪಡಲಿಲ್ಲ. ಅಯ್ಯೋ ಹೀಗಾಯ್ತಾ, ಮಕ್ಕಳು ತಂದೆಗಳಿಂದ ವಿಹೀನರಾಗಿಬಿಟ್ರ, ಎಂಥ ಅನ್ಯಾಯ ಆಯಿತು ಅಂತಲೂ ಆಡಲಿಲ್ಲ. ಮತ್ತು ವಿದುರ ಸಂತೋಷಗೊಂಡ ಅಂದರೆ ಪಾಂಡು ಸತ್ತದ್ದಕ್ಕ ಅಲ್ಲ. ಎಷ್ಟು ಆಚಾರ್ಯರ ಮಾತಿನಲ್ಲಿ ರಹಸ್ಯ ತುಂಬಿಸಿಟ್ಟಿರ್ತಾರೆ ಅಂದರೆ, ತತ್ವಜ್ಞಾನಿ ನಿರ್ಲಿಪ್ತನಾದ, ದುಃಖವನ್ನು ನುಂಗಿಕೊಂಡ. ಆದರೆ ಅವನು ಯಾಕೆ ಆನಂದಪಟ್ಟ ಅಂದರೆ, ಸಜ್ಜನರಾದ ಪಾಂಡವರು ಬಂದರಲ್ಲ ಅಂತ ಆನಂದಪಟ್ಟ, ಸಜ್ಜನರ ಸಂಘ ತನಗಾಗತ್ತಲ್ಲ ಅಂತ ಆನಂದಪಟ್ಟ. ಅದರ ಜೊತೆಗೆ ಧೃತರಾಷ್ಟ್ರನ ಭೀಷ್ಮ ಇಬ್ಬರೂ ಕೂಡ, ಅವರಿಬ್ಬರೂ ವಿದುರ ಯಾಕೆ ಮಾತಾಡಲಿಲ್ಲ ಅಂದರೆ, ಈ ಭೀಷ್ಮ ಧೃತರಾಷ್ಟ್ರ ಇಬ್ಬರು ಈ ಮಕ್ಕಳನ್ನು ಸ್ವೀಕಾರ ಮಾಡ್ತಾರೋ ಇಲ್ವೋ, ಕೈ ಬಿಟ್ಬಿಡ್ತಾರೋ ಏನೋ. ಆದರೆ ವಿದುರ ನೋಡಿದ, ಮೌನಂ ಸಮ್ಮತಿ ಲಕ್ಷಣಂ, ಒಪ್ಪಿದ್ದಾರೆ, ಪಾಂಡುರಾಜನ ಮಕ್ಕಳು ಅಂತ ಒಪ್ಪಿದ್ದಾರೆ, ಏನು ಚಿಂತೆ ಇಲ್ಲ, ಸ್ವೀಕಾರ ಮಾಡ್ತಾರೆ ಎಂಬುದಾಗಿ. 17ನೇ ದಿವಸ ಬಂದಿದ್ದರು, 16 ದಿವಸ ಕಳ್ಕೊಂಡು ನಾರಾಯಣಾಶ್ರಮದಿಂದ ಬಂದಿದ್ದಾರೆ. ಇಷ್ಟೂ ವಿಚಾರ ಇವತ್ತಿನ ಪ್ರಚಲಿತವಾದ ಮಹಾಭಾರತದ ಪಾಠದಲ್ಲಿ ನಮಗೆ ಸಿಗೋದಿಲ್ಲ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಿ ಚ. ಕೆಲವು ಕಥೆಗಳನ್ನು ತೆಗೆದುಬಿಟ್ಟಿದ್ದಾರೆ, ಈ ಅಂಶ ನಮಗೆ ಪಾಠದಲ್ಲಿ ಸಿಗೋದಿಲ್ಲ. ಹೀಗೆ ಇಷ್ಟು ಯಾರೂ ಮಾತಾಡದೆ ವಿದುರ ಸುಮ್ಮನೆ ಇದ್ದಾನೆ, ಧೃತರಾಷ್ಟ್ರ ಸುಮ್ಮನೆ ಇದ್ದಾನೆ, ಭೀಷ್ಮ ಸುಮ್ಮನೆ ಇದ್ದಾನೆ. ಯಾರು ಮಾತಾಡಬೇಕು? ಮನೆಯಲ್ಲಿ ದೊಡ್ಡವರಲ್ವಾ ಮಾತಾಡಬೇಕು? ದೊಡ್ಡವರು ಮಾತಾಡಲಿಲ್ಲ. ಮಾತಾಡಿದವನು ಪಾಪಿಯಾದ ದುರ್ಯೋಧನ, ಧರ್ಮರಾಜನಕ್ಕಿಂತ ಸಣ್ಣವನು. ಧರ್ಮರಾಜ ಹುಟ್ಟಿದ ಅಂತನ್ನುವುದನ್ನು ಕೇಳಿ ಗಾಂಧಾರಿ ಹೊಟ್ಟೆಯನ್ನು ಕುಟ್ಟಿಕೊಂಡಾಗ ಹುಟ್ಟಿದವನು ದುರ್ಯೋಧನ. ಅವನಂತಾನೆ, ನಕ್ಷೇತ್ರಜ ಅಪಿ ಮೃತೇಪಿ ತರಿ ಸ್ವಕೀಯೈಗಿ ಸಂಯಂಗ್ನಿಯೋಗಮನವಾಪ್ಯ ಭವಾಯ ಯೋಗ್ಯಾಹ. ತಂದೆ ಸತ್ತ ಮೇಲೆ ಹೇಳ್ತಾ ಇದ್ದಾರೆ, ತಂದೆ ಸತ್ತು 16 ದಿವಸ ಆಗಿದೆ, 17ನೇ ದಿವಸ ನಾವು ಬಂದಿದ್ದೀವಿ. ಧರ್ಮರಾಜನಿಗೆ 16 ವರ್ಷ, ಅರ್ಜುನನಿಗೆ 14ನೇ ವರ್ಷ. ನೋಡ್ರಿ ದುರ್ಯೋಧನ ಎಷ್ಟು ಕನ್ಫ್ಯೂಸ್ ಮಾಡ್ತಾನೆ ಅಂದರೆ, ಇವತ್ತಿನ ನಮ್ಮ ಟಿ ವಿಯವರು ಕನ್ಫ್ಯೂಸ್ ಮಾಡ್ದಂಗೆ ಮಾಡ್ತಾರೆ, ಅದ್ಭುತವಾಗಿ ಕನ್ಫ್ಯೂಸ್ ಮಾಡ್ತಾರೆ. ತಂದೆ ಸತ್ತ ಮೇಲೆ ತಾಯಿಯಾದವಳು ತಮ್ಮ ಬಂಧುಗಳ ಅನುಮತಿ ಇಲ್ಲದೆ, ಗಂಡನ ಅನುಮತಿ ಇಲ್ಲದೆ, ಸಮ್ಯಂಗ್ ನಿಯೋಗ ಮನವಾಪ್ಯ, ಬಂಧುಗಳಲ್ಲದೆ ಇದ್ದವರಿಂದ ಯಾರಿಂದಲೋ ನಿಯೋಗವನ್ನು ಪಡೆದು ಬೇರೆಯವರಿಂದ ಮಕ್ಕಳನ್ನು ಪಡೆದರೆ ಅವರಿಗೆ ನಾವು ಕ್ಷೇತ್ರಜರು, ಅವರ ಸಪುತ್ರರು ಅಂತ ನಾವು ಕರೆಯೋದಿಲ್ಲ. ದುರ್ಯೋಧನ ವಾಕ್ಯಾರ್ಥ ಮಂಡಿಸಿಬಿಟ್ಟ, ನಾವು ಕರೆಯೋದಿಲ್ಲ. ನಿನಗೆ ಬೇಕಾ ಇದು ಮಾತು? ಮನೆಯಲ್ಲಿ ದೊಡ್ಡವರಿದ್ದಾರೆ, ಎಲ್ಲರಿಗಿಂತ ದೊಡ್ಡವನು ಭೀಷ್ಮ ಇದ್ದಾನೆ, ಭೀಷ್ಮನ ನಂತರ ಧೃತರಾಷ್ಟ್ರ ಇದ್ದಾನೆ, ಧೃತರಾಷ್ಟ್ರನ ಮತ್ತೊಬ್ಬ ತಮ್ಮ ವಿದುರ ಇದ್ದಾನೆ. ಇವರೆಲ್ಲೇ ಇರಬೇಕಾದ್ರೆ ದುರ್ಯೋಧನನಿಗೆ ಸಂಕಟ. ನಿಷ್ಕಂಟಕವಾಗಿತ್ತು 17 ವರ್ಷಗಳು, ನಮಗೆ 16 ವರ್ಷ. ಇವರು ಬಂದುಬಿಟ್ರಲ್ಲ, ರಾಜ್ಯ ಕೊಡಬೇಕಾಗತ್ತೋ ಏನೋ, ಅವನಿಗೂ ಗೊತ್ತಿತ್ತು ದುರ್ಯೋಧನನಿಗೆ ಇತಿಹಾಸ. ಆದ್ದರಿಂದ ಇವಳು ವ್ಯಭಿಚಾರಕ್ಕೆ ಹುಟ್ಟಿದ್ದಾರೆ ಈ ಮಕ್ಕಳು ಒಂದ ದುರ್ಯೋಧನ. ಎಷ್ಟು ಮಾತಾಡ್ತಾರೆ. ಇದು 2 ಕಾರಣ ನೋಡ್ರಿ. ನಾವು ಕಥೆ ಕೇಳ್ತಾ ಇದ್ದೀವಿ ಈಗಲೇ ಸ್ವಲ್ಪ ಹೊತ್ತಿನಲ್ಲಿ. ಪಾಂಡುಶ್ಚ ಪುತ್ರಕ ಗುಣೈಶ್ಚ, ಪಾಂಡುರಾಜ ಉತ್ತಮ ಮಕ್ಕಳ ಗುಣದಿಂದ ಉತ್ತಮ ಲೋಕವನ್ನು ಹೊಂದಿದ ಅಂತ. ಮಕ್ಕಳು ಉತ್ತಮರಾಗಿದ್ದರಿಂದ ಉತ್ತಮ ಲೋಕ ಹೊಂದಿದ. ದುರ್ಯೋಧನ ಎಂಥ ನೀಚ, ತನ್ನ ಚಿಕ್ಕಮ್ಮ ಸಭೆಯಲ್ಲಿ ನಿಂತು ತಾನು ನಿರ್ಗತಿಗಳಾಗಿ ಗಂಡನನ್ನು ಕಳ್ಕೊಂಡು ಋಷಿಗಳ ಜೊತೆಗೆ 5 ಮಕ್ಕಳ ಜೊತೆಗೆ ಗಂಡ ಸತ್ತ 17ನೇ ದಿವಸಕ್ಕೆ ಬಂದರೆ ತನ್ನ ವಯಸ್ಸಿಗೆ ಮೀರಿದ ಮಾತಾಡ್ತಾ ಇದ್ದಾನೆ ದುರ್ಯೋಧನ ಪಾಪಿ. ತಂದೆ ಏನು ಮಾಡಬೇಕು ಹೇಳ್ರಿ? ಇವಾಗ ಮಖದ ಮೇಲೆ ಒಂದು ಹೊಡೆದು, ನಿಂದಲ್ಲ ಈ ಕೆಲಸ, ನೀ ಮಾಡಬಾರ್ದು ಈ ಕೆಲಸ ಅಂತ ಅನ್ನಬೇಕು. ಆದರೆ ಅನ್ನಲಿಲ್ಲ. ಇವರು ಪಾಂಡುಪುತ್ರರಲ್ಲವೇ ಅಲ್ಲ ಅಂತ ವಾದ ಮಾಡ್ತಾ ಇರುವಾಗ ನೋಡಿದ್ರು ಈ ಪಾಪಿಗಳು ಯಾರೂ ಇಲ್ಲಿ ಒಪ್ಪಲ್ಲ ಅಂತ ತಕ್ಷಣ ವಾಯುದೇವರೇ ಅಶರೀರವಾಣಿಯಾಗಿ ಬರ್ತಾರೆ. ತೇಷಾಮಿತೀರಿತ ವಚೋನು ಜಗಾದ ವಾಯುವು ಆಭಾಷ್ಯ ಕೌರವಗಣಾನ್ ಗಗನಸ್ಥ ಏವ. ಇಲ್ಲಿ ಆಚಾರ ಒಂದು ಮಾತಂತಾರೆ, ಅಶರೀರವಾಣಿ ಆಯಿತು ಅಂತಲ್ಲಿಲ್ಲ, ವಾಯುದೇವರೇ ಗಗನದಲ್ಲಿ ನಿಂತು ಮಾತಾಡಿದರು ಅಂತ. ಹಾಗಾದ್ರೆ ಅಶರೀರವಾಣಿ ಆಗತ್ತೆ ಅಂದರೆ ಯಾರು ಮಾತಾಡ್ತಾರೆ ಅಂದರೆ ಅದು ವಾಯುದೇವರೇ. ಶಾರೀರೋಪ್ಯ ಶರೀರೋಸವು ಅಂತಾರೆ.
ವಾಯುದೇವರಿಗೆ ಲಿಂಗದೇಹ ಪ್ರಾಕೃತ ದೇಹ ಇದ್ದರೂ ಕೂಡ ದಗ್ಧಪಟಾಯಮಾನವಾದ ಲಿಂಗದೇಹವಿರುವುದರಿಂದ ವಾಯುದೇವರಿಗೆ ಯಾವುದೇ ವಿಧವಾಗಿರತಕ್ಕಂಥ ಶರೀರಿಗಳು ಅನ್ನೋದಿಲ್ಲ, ಅವರಿಗೆ ಅಶರೀರಿಗಳು ಅಂತಾರೆ. ಹಾಗೆ ಅಶರೀರರಾಗಿ ಶರೀರಾಭಿಮಾನಿ ರಹಿತರಾಗಿರ್ತಕ್ಕಂಥವರು ಅಂತಿದ್ದಾರೆ. ಹಾಗಂತಾರೆ, ಏತೇ ಹಿ ಧರ್ಮ ಮರುದಿಂದ್ರಭಿಷಗ್ವರೇಭ್ಯ ಜಾತಾ ಪ್ರಜೀವತಿ ಪಿತುರ್ಯುರುಧರ್ಮಸಾರಾ. ಹೇ ದುರ್ಯೋಧನ ಕೇಳು, ಪಾಂಡುರಾಜ ಇದ್ದಾಗಲೇ, ಪಾಂಡುರಾಜನ ಅಪ್ಪಣೆಯಿಂದಲೇ ಧರ್ಮರಾಜ, ಯಮಧರ್ಮರಾಜ ಮತ್ತು ವಾಯುದೇವರು ಮತ್ತು ಅರ್ಜುನನ ಕುಲ ಸಹದೇವರು ಅಶ್ವಿನಿ ದೇವತೆಗಳಿಂದ ಹುಟ್ಟಿದ್ದಾರೆ. ಮಹಾಧರ್ಮಿಷ್ಠರು, ಉತ್ತಮರು. ಯಾವ ದೃಷ್ಟಿಯಿಂದಲೂ ನೀವು ಇವರನ್ನು ಪರಿತ್ಯಾಗ ಮಾಡಬಾರದು. ಶಕ್ಯಾಶ್ಚನೈವ ಭವತಾಂ ಕ್ವಚಿದಗ್ರಹಾಯ ನಾರಾಯಣೇನ ಸತತಂ. ಸತತವಾಗಿ ಮೂಲ ರೂಪದಲ್ಲೂ ಇವರನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಮೂಲ ರೂಪದಲ್ಲಿ ರಕ್ಷಣೆ ಮಾಡ್ತಾನೆ, ಅವತಾರದಲ್ಲಿ ರಕ್ಷಣೆ ಮಾಡ್ತಾನೆ, ಮೋಕ್ಷದಲ್ಲೂ ನಾರಾಯಣ ರಕ್ಷಣೆ ಮಾಡ್ತಾನೆ. ಅಲ್ಲ, ವಾಯುದೇವರು ಹೀಗೆ ಹೇಳ್ತಾ ಇದ್ದಾರೆ ಅಂದರೆ ಗತಿಯೇನು? ಒಂದು ಪ್ರಸಂಗ ಬರುತ್ತೆ ನಮ್ಮ ಸರ್ವಮೂಲ ಗ್ರಂಥಗಳಲ್ಲಿ. ತ್ರಿವಿಕ್ರಮ ಪಂಡಿತಾಚಾರ್ಯ ಒಂದು ಮಾತಂತಾರೆ. ಶ್ರೀಮದ್ ಆಚಾರ್ಯರು ಅನೇಕ ಪ್ರಮಾಣಗಳನ್ನು ಕೊಡುವ ಸಂದರ್ಭದಲ್ಲಿ ಕೆಲವು ಪ್ರಮಾಣಗಳು ತ್ರಿವಿಕ್ರಮ ಪಂಡಿತಾಚಾರ್ಯರ ಕಾಲದಲ್ಲೇ ಸಿಗ್ತಿರಲಿಲ್ಲವಂತೆ. ಇವತ್ತು ಶಂಕರಾಚಾರ್ಯರು ಕೊಟ್ಟ ಅನೇಕ ಪ್ರಮಾಣಗಳು, ರಾಮಾನುಜರು ಕೊಟ್ಟ ಅನೇಕ ಪ್ರಮಾಣಗಳು ಸಿಗೋದಿಲ್ಲ. ಅವರು ದಿವ್ಯದೃಷ್ಟಿಗಳಿಂದ ನೋಡಿ ಹೇಳ್ತಾ ಇರ್ತಾರೆ. ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತಾರೆ, ನೀವು ಕೊಟ್ಟ ಪ್ರಮಾಣಗಳಿಗೆ ಮೂಲ ಯಾವುದು? ನೀವು ಹೇಳುವ ಮಾತುಗಳಿಗೆ ಪ್ರಮಾಣ ಏನು ಅಂತ ಸಂಖ್ಯೆ ಬಂದಾಗ ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತಾರೆ, ಶ್ರೀಮದ್ ಆಚಾರ್ಯಾ ಸ್ವೋಕ್ತಾರ್ಥೇ ಸ್ವಯಮೇವ ಪ್ರಮಾಣಂ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಅವರು ಹೇಳಿದ ಮಾತಿಗೆ ಅವರೇ ಪ್ರಮಾಣ ಅಂತ. ಇದು ಹೇಗೆ ನಮಗೆ ಅಂತಂದರೆ, ಒಂದು ಪ್ರಸಂಗ ಬರುತ್ತೆ ಮಹಾಭಾರತದಲ್ಲಿ. ದೃಪದರಾಜನ ಮನೆಯಲ್ಲಿ ದ್ರೌಪದಿಯನ್ನು 5 ಜನರು ಮದುವೆಯಾಗುತ್ತೀವಿ ಅಂತಾನೆ ಧರ್ಮರಾಜ. ಅರ್ಜುನ ಮತ್ಸ್ಯಯಂತ್ರವನ್ನು ಛೇದನ ಮಾಡಿದವನು. ಆದರೆ ನಾವು 5 ಜನ ಮದುವೆ ಆಗುತ್ತೀವಿ, ನಮ್ಮಮ್ಮ ಹೇಳಿದ್ದಾಳೆ. ಇದಕ್ಕೇನು ಪ್ರಮಾಣ ಅಂತ ಕೇಳ್ತಾನೆ ದೃಪದರಾಜ. ಒಂದು ಹೆಣ್ಣನ್ನು 5 ಜನ ಮದುವೆ ಆಗೋದು ಅಂದರೆ ಅವಳ ಗತಿ ಏನು? ಅವಳು ಯಾರಿಗೆ ಪತ್ನಿ ಆಗಬೇಕು? ಏನಿದು? ಆಗ ಧರ್ಮರಾಜ ಹೇಳ್ತಾನೆ, ನನಗೆ ಪ್ರಮಾಣ ಗೊತ್ತಿಲ್ಲ, ನನ್ನ ಮನಸ್ಸು ಇದನ್ನು ಒಡಂಬಡ್ತಾ ಇದೆ ಅಂತ ನಾವು ಹೇಳೋ ಹಾಗಿಲ್ಲ. ಧರ್ಮರಾಜ ಹೇಳ್ಬೋದು ಇದನ್ನು. ನಾವಿವತ್ತು ಈರುಳ್ಳಿ ತಿನ್ನಬೇಕು ಅಂತ ನನ್ನ ಮನಸ್ಸಿಗೆ ಬರ್ತಾ ಇದೆ, ನಾನು ತಿಂದುಬಿಡ್ತೀನಿ, ನನ್ನ ಮಾತಿಗೆ ನಾನೇ ಪ್ರಮಾಣ ಅಂತ ಅನ್ನಬಾರದು. ಅಂಥ ಧಾರ್ಮಿಕರಾದವರು ಅದನ್ನು ಹೇಳಬಹುದೇ ಹೊರತು ನಾವು ಅಲ್ಪರಾದವರು ಹೇಳೋ ಹಾಗಿಲ್ಲ. ಸುಮ್ಮನಾಗಿಬಿಡ್ತಾನೆ ದೃಪದರಾಜ. ನನ್ನ ಮಾತಿಗೆ ನಾನೇ ಪ್ರಮಾಣ, ಯಾಕೆಂದರೆ ನಾನು ದೊಡ್ಡ ಧಾರ್ಮಿಕ ಅನ್ನೋದಿಲ್ಲ. ನನ್ನ ಮನಸ್ಸು ಯಾವತ್ತೂ ದುರ್ಮಾರ್ಗದಲ್ಲಿ ಹೋಗಿಲ್ಲ, ಹೋಗೋದಿಲ್ಲ. ಈಗಲೂ ದುರ್ಮಾರ್ಗ ಅಂತ ಇದು ಅನ್ನಿಸ್ತಾ ಇಲ್ಲ, ಇದು ಸನ್ಮಾರ್ಗವೇ ಆಗಿದೆ. ಅದರಿಂದ ಇದು ಯೋಗ್ಯ ಅಂತಾನೆ. ಅದಕ್ಕೆ ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತಾರೆ, ಶ್ರೀಮದ್ ಆಚಾರ್ಯಾ ಸ್ವೋಕ್ತಾರ್ಥೇ ಸ್ವಯಮೇವ ಪ್ರಮಾಣಂ ಅಂತ. ತಾವು ಹೇಳಿದ ಮಾತಿಗೆ ಆಚಾರ್ಯ ಪ್ರಮಾಣವೇ ಹೊರತು ಅವರು ಇತಿ ಪಾದ್ಮೆ, ಇತಿ ಸ್ಕಾಂದೆ, ಇತಿ ಪೈಠೀನ ಸಶ್ರುತು ಇದನ್ಯಾವುದು ಆಚಾರ್ಯ ಹೇಳಬೇಕಾಗಿಲ್ಲ. ಹಾಗೆ ಇವರು ಹೇಳ್ತಾ ಇದ್ದಾಗ ವಾಯುದೇವರ ಮಾತು ಅತ್ಯಂತ ಪ್ರಾಮಾಣಿಕವಾದದ್ದು ಅಂತ ನಂಬದೆ ಧೃತರಾಷ್ಟ್ರ, ಭೀಷ್ಮ, ದುರ್ಯೋಧನಾದಿಗಳಿದ್ದಾಗ ಇದು ನಡೆಯಲ್ಲ, ಹೀಗಾಗಬಾರದು ಅಂಥೇಳಿ ತನ್ನ ಮೊಮ್ಮಕ್ಕಳಿಗೆ ಉತ್ತಮ ಗತಿ ಆಗಬೇಕು, ಅವರು ಹಾಗೆ ಬೀದಿಯಲ್ಲಿ ಬೀಳಬಾರದು ಅನ್ನೋದಕ್ಕೋಸ್ಕರವಾಗಿ ಆಗೇನು ಮಾಡಿದ್ದಾರೆ? ಸ್ವಯಮಬ್ಜನಾಥಃ ಆವಿರ್ಬಭೂವ ಭಗವಾನ್ ಸ್ವಯಮಬ್ಜನಾಥಃ. ಕಮಲದಳನಾಗಿರ್ತಕ್ಕಂತಹ ವೇದವ್ಯಾಸ ದೇವರು ತಕ್ಷಣ ಪ್ರಾದುರ್ಭಾವ ಆಗಿದ್ದಾರಲ್ಲಿ. ತಕ್ಷಣ ಪ್ರಾದುರ್ಭಾವ ಆಗಿ ಅಲ್ಲಿ ಒಂದು ಮಾತನ್ನು ನಾವು ಗಮನಿಸಬೇಕು. ಮಹಾಭಾರತ ತಾತ್ಪರ್ಯನಿರ್ಣಯ ಓದುವಾಗ ಆಚಾರ್ಯರ ಉತ್ತಮವಾದ ಅವರ ಶೈಲಿ, ವೇದವ್ಯಾಸ ದೇವರು ಬಂದರು ಅಂತ ಅಷ್ಟೇ ಹೇಳಲಿಲ್ಲ. ದೇವರು ಬಂದ ಅಂದರೆ ಬರೀ ಬಂದ ಅಂತ ಅನ್ನಬಾರದು. ಅದಕ್ಕೆ ಆಚಾರ್ಯ ಏನಂತಾರೆ ಗೊತ್ತಾ? ಪದ್ಮನಾಭನಾದ ವ್ಯಾಸರೂಪಿ ಭಗವಂತ ಬಂದ ಅಂತ ಹೇಳುವುದರ ಜೊತೆಗೆ ಒಂದು ಮಾತಂತಾರೆ, ಉರು ಸರ್ವಗುಣೈಕ ದೇಹ, ಪೂರ್ಣವಾದ ಸರ್ವಗುಣರೂಪನಾದ ಶರೀರನಾದ ಶ್ರೀಹರಿ ಪರಮಾತ್ಮ ಆವಿರ್ಭೂತನಾದ. ಶ್ರೀಮದಾಚಾರ್ಯ ಎಲ್ಲೇ ಮಾತಾಡುವಾಗಲೂ ಕೂಡ ಪರಮಾತ್ಮನ ಬಗ್ಗೆ ಬಂದಾಗ ಒಂದೆರಡು ವಿಶೇಷಣಗಳನ್ನು ದೇವರ ಬಗ್ಗೆ ಹೇಳದೆ ಮುಂದೆ ಹೋಗೋದೇ ಇಲ್ಲ. ಆದ್ದರಿಂದ ವ್ಯಾಸಸ್ವರೂಪ ಉರು ಸರ್ವ ಗುಣೈಕ ದೇಹ, ಪರಮಾತ್ಮ ಅಲ್ಲಿ ಅವತಾರವನ್ನು ಮಾಡಿದ್ದಾನೆ. ಪರಮಾತ್ಮ ಬಂದು ನಿಮ್ಮನ್ನು ಯಾರೋ ಕೇಳೋದು ಅಂದರೆ ವೇದವ್ಯಾಸದೇವರು, ನಿಮ್ಮನ್ನು ನಾನೇನು ಕೇಳಬೇಕಾಗಿದೆ, ನಿಮ್ಮನ್ನು ಕೇಳುವ ಅವಶ್ಯಕತೆ ನನಗಿಲ್ಲ, ನಾನೇ ಸ್ವಯಂ ಅವರನ್ನು ಪಾಂಡುರಾಜನ ಮನೆ ಇದೆ ಅಲ್ಲಿಗೆ ಬಿಡ್ತೀನಿ ಅಂತ ಅಲ್ಲಿಗೆ ಬಿಟ್ಟಿದ್ದಾರೆ.
ತತ್ಸ್ವೀಕೃತೇಷು ಸಕಲಾಪಿ ಭೀಷ್ಮಮುಖ್ಯಾ ವೈಚಿತ್ರವೀರ್ಯ ಸಹಿತಾ ಪರಿಪೂಜ್ಯ ಸರ್ವಾನ್. ಯಾವಾಗ ವೇದವ್ಯಾಸ ದೇವರು ಬಂದು ಪಾಂಡುರಾಜನ ಮಕ್ಕಳನ್ನು ಕುಂತಿದೇವಿಯನ್ನು ಕರ್ಕೊಂಡು ಹೋಗಿ ಪಾಂಡುರಾಜನ ಮನೆಗೆ ಬಿಟ್ಟುಬಿಟ್ಟಿದ್ದಾರೋ, ಸ್ವೀಕಾರ ಮಾಡಿದ್ದಾರೋ, ಆಗ ಧೃತರಾಷ್ಟ್ರ ಬನ್ನಿ ಬನ್ನಿ ಬನ್ನಿ, ಭೀಷ್ಮ ಬನ್ನಿ ಬನ್ನಿ ಇಂದ, ಇಲ್ಲಿ ತನಕ ಬನ್ನಿ ಅಂತನ್ನಲಿಲ್ಲ. ಆದರೆ ಕುಂತ್ಯಾ ಸಹೈವ ಜಗೃಹು ಸುಪುರುಷಂ ತದಾರ್ಥಾ ವೈಚಿತ್ರವೀರ್ಯತನಯಾ ಸಹಸೌಬಲೇನ. ತದಾರ್ಥಾ ಅಲ್ಲಿ ಕೌರವರು, ಶಕುನಿ, ಉಳಿದವರೆಲ್ಲ ಬಹಳ ಸಂಕಟಪಟ್ಟಿದ್ದಾರೆ. ನೋಡ್ರಿ, ಒಬ್ಬ ವೇದವ್ಯಾಸ ದೇವರು ಬಂದು ಸಜ್ಜನರನ್ನು ಸೇರಿಸಿದಾಗ ಕೌರವರಿಗೆ ಅನ್ಯಥ ವ್ಯರ್ಥವಾಗಿ ಅವರಿಗೆ ದುಃಖವಾಗುತ್ತಾ ಇದೆ. ಇದರಿಂದ ನಾವು ತಿಳಿಯಬಹುದು ಸಜ್ಜನರ ಗುಣ ಎಂಥದ್ದು, ದುರ್ಜನರ ಗುಣ ಎಂಥದ್ದು ಅಂತ. ಹೀಗಾದ ಮೇಲೆ ಎಲ್ಲ ಮಕ್ಕಳು ವ್ಯರ್ಥವಾಗಿ ಆಟ ಆಡಬಾರದು ಅಂತ ಭೀಷ್ಮಾಚಾರ್ಯರು ಕೃಪಾಚಾರ್ಯರ ಬಳಿಯಲ್ಲಿ, ಯಾರು ಕೃಪಾ ಮತ್ತು ಕೃಪಿ, ಶಂತನು ತಾನೇನು ಬೆಳೆಸಿದ್ದ ಆ ಕೃಪಿಯರಲ್ಲ, ಕೃಪಾಚಾರ್ಯರ ಬಳಿಯಲ್ಲಿ ದ್ರೋಣಾಚಾರ್ಯರ ತಂಗಿ ಕೃಪಿಯನ್ನು ಕೊಟ್ಟು ಮದುವೆ ಮಾಡಿದ್ರು. ಕೃಪಿ ಏನಿದ್ದಾಳಲ್ಲ, ಕೃಪಿಯನ್ನು ದ್ರೋಣಾಚಾರ್ಯ ಕೊಟ್ಟು ಮದುವೆ ಮಾಡಿದ್ರು. ಅಂಥ ಕೃಪಾಚಾರ್ಯರನ್ನು ಆತ ವಿಷ್ಕಂಭನಾಮಕ ರುದ್ರದೇವರಲ್ಲಿ ಏಕಾದಶ ರುದ್ರಲ್ಲಿ ಒಬ್ಬರಾಗಿರ್ತಕ್ಕಂಥವರು ನಮ್ಮ ಕೃಪಾಚಾರ್ಯರು. ಅವರ ಬಳಿಯಲ್ಲಿ ಮತ್ತು ವಿಶ್ವಾಮಿತ್ರ ಬಳಿಯಲ್ಲಿ, ವೇದವ್ಯಾಸ ದೇವರ ಬಳಿಯಲ್ಲಿ ಪುತ್ರಾಶ್ಚ ತತ್ರ ವಿವಿಧ ಅಪಿ ಬಾಲಚೇಷ್ಟ ಕುರುವತ್ಸುವಾಯುತನಯೇಷು ತನಯೇನ ಜಿತಾ ಸಮಸ್ತಾ. ಹಾಗೆ ಅನೇಕರಿಂದ ವಿದ್ಯಾಭ್ಯಾಸಗಳನ್ನು ಮಾಡ್ತಾ ಇದ್ದಾರೆ. ವಿಷ್ಣು ಸುಪೂರ್ಣ ಸದನುಗ್ರಹ ತಸ್ಸು ನಿತ್ಯಾತ್. ಎಲ್ಲರೂ ಉತ್ತಮವಾಗಿರ್ತಕ್ಕಂಥ ವಿದ್ಯೆಯನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಆದರೆ ಭೀಮ ನಿರಂತರ ಪೂರ್ಣ ಪರಮಾನುಗ್ರಹದಿಂದ ಬೇಗ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದ. ಮಕ್ಕಳು ಆಡುವ ಆಟದಲ್ಲಿ ತಾನೇ ಮೊದಲಿಗನಾಗ್ತಾ ಇದ್ದ, ಅವರನ್ನೆಲ್ಲರನ್ನು ಸೋಲಿಸ್ತಾ ಇದ್ದ. ಎಲ್ಲರಿಗೂ ದುರ್ಯೋಧನಾದಿಗಳಿಗೆ, ಶಕುನಿ ಮೊದಲಾದವರಿಗೆ ಭೀಮನಲ್ಲಿ ಪ್ರಖರವಾದ ದ್ವೇಷ ಬೆಳೀಲಿಕ್ಕೆ ಪ್ರಾರಂಭ ಆಯಿತು ಅಂತಾರೆ. ಇಲ್ಲಿ ಆಚಾರ್ಯರು ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ಮೋಕ್ಷ ಆಗಬೇಕಾದ್ರೆ, ಲಿಂಗದೇಹ ಭಂಗವಾಗಿ ಸ್ವಸ್ವರೂಪದ ಆನಂದದ ಆವಿರ್ಭಾವ ಆಗಬೇಕು ಅಂದರೆ ಇದು ಅವಶ್ಯವಾಗಿ ಆಗಬೇಕಂತ. ಏನದು ಅಂದರೆ, ಸಜ್ಜನರಾದರೆ ಹರಿವಾಯುಗುರುಗಳಲ್ಲಿ ಸಂಪೂರ್ಣವಾದ ಭಕ್ತಿಯನ್ನು ಪಡಿಬೇಕು. ದೈತ್ಯರಾದರೆ, ಅಂಧಂತಮಸ್ಸಿಗೆ ಹೋಗುವ ಯೋಗ್ಯರಾದರೆ ಹರಿವಾಯುಗುರುಗಳಲ್ಲಿ ಸಂಪೂರ್ಣವಾಗಿ ದ್ವೇಷವನ್ನು ಮಾಡಬೇಕು. ಸಂಪೂರ್ಣವಾಗಿ ದ್ವೇಷ ಆಗಬೇಕು. ಆ ಸಂಪೂರ್ಣವಾಗಿ ದ್ವೇಷ ಇವರಿಗೆ ಆಗ್ತಾ ಇದೆ. ಯಾಕೆ? ಭೀಮನ ಜೊತೆಗೆ ಆಟ ಆಡುವಾಗ ಭೀಮನ ಜೊತೆಯಲ್ಲಿ ಸೋಲ್ತಾ ಇದ್ದರು. ಭೀಮ ನೀರಲ್ಲಿ ಮುಳುಗಿಸ್ತಾ ಇದ್ದ. ಗಿಡದಲ್ಲಿ ಮರಕೋತಿ ಆಟ ಆಡುವಾಗ ಎಲ್ಲ ಮರದಲ್ಲಿ ಅಡಗಿಕೊಂಡಾಗ ಹಣ್ಣುಗಳನ್ನು ಕೀಳಲಿಕ್ಕೆಲ್ಲ ಮರಕ್ಕೆ ಏರಿದಾಗ ಭೀಮ ಎಲ್ಲರೂ ಏರುವ ತನಕ ಸುಮ್ಮನೆ ಇರ್ತಿದ್ದ. ಎಲ್ಲರೂ ಹತ್ತದ ಮೇಲೆ ಮರಕ್ಕೆ ಒಂದೇಟು ಒದೀತಾ ಇದ್ದ. ಹಣ್ಣುಗಳ ಜೊತೆಗೆ ಇವರು ಬಿದ್ದು ಬಿಡುತ್ತಿದ್ದರು. ಆಗ ಭೀಮ ನಿರಾಯಾಸವಾಗಿ ಹಣ್ಣು ತಿಂತಿದ್ದ. ನಮಗೆ ಹಣ್ಣಿಲ್ಲದಂತೆ ಭೀಮ ತಿಂತಾ ಇದ್ದ ಅಂತ ದ್ವೇಷಂಹೃತೇನ ಹಿ ಹರೌ ತಮಸಿ ಪ್ರವೇಶ. ಹರಿವಾಯುಗುರುಗಳಲ್ಲಿ ದ್ವೇಷ ಮಾಡದ ಹೊರತು ಅಸುರರಿಗೆ ತಮಸ್ಸಿನಲ್ಲಿ ಪ್ರವೇಶ ಇಲ್ಲ. ಆದ್ದರಿಂದ ನಿರಂತರ ಮಹತ್ತಾದ ಸ್ವಾಭಾವಿಕ ಪೌರುಷ ಇರತಕ್ಕಂಥ ಉತ್ತಮರಾದ ಕೃಷ್ಣ ಭೀಮರ ಜೊತೆಯಾಗಿ ಭೂಮಿಗೆ ಬಂದು ಪಾಪ ಮಾಡಿಸಬೇಕು, ಆಗ ಇವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ದ್ವೇಷ ಇವರಲ್ಲಿ ಮೂಡುವಂತೆ ಕರ್ಮಗಳನ್ನು ಕೃಷ್ಣ ಮತ್ತು ವಾಯುದೇವರು, ಅವರ ಅವತಾರಿಯಾದ ಭೀಮಸೇನ ದೇವರು ತಾವು ಮಾಡ್ತಕ್ಕಂಥವರಾಗಿದ್ದಾರೆ. ನಿತ್ಯ ಭೀಮ ಮಾಡ್ತಾ ಇರತಕ್ಕಂಥ ಅನುಪಮವಾದ ಕರ್ಮಗಳನ್ನು ನೋಡಿ ಅವನ ಅಪರಿಮಿತವಾದ ಸಾಮರ್ಥ್ಯವನ್ನು ಕಂಡು ರಾಜಕುಮಾರರೆಲ್ಲರೂ ಕೂಡ ನಿರಂತರವಾಗಿ ಬಹಳ ದೀರ್ಘವಾಗಿ ದ್ವೇಷವನ್ನು ಮಾಡ್ತಾ ಇದ್ದಾರೆ. ರಹಸ್ಯವಾಗಿ ಸೇರಿಕೊಂಡು ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಾವು ಖಂಡಿತವಾಗಿ ನಾವೆಲ್ಲ ದೈತ್ಯರು, ಇವರ ಬಲಗಕ್ಕೆ ನಾವು ಬಲವನ್ನು ಬಿಡಬಾರದು. ಈ ಭೀಮನನ್ನು ಕೊಂದು ಬಿಟ್ಟರೆ ಉಳಿದ ಪಾಂಡವರೆಲ್ಲ ನಮ್ಮ ಕೈಗೆ ಸಿಕ್ಕಿಬಿಡ್ತಾರೆ. ಆದ್ದರಿಂದ ಇವರನ್ನು, ಭೀಮನನ್ನು ಶಕ್ಯೋ ಬಲಾಚ್ಚನೆ ನಿಹಂತು ಮಯಂ ಬಲಾಢ್ಯ, ಅತ್ಯಂತ ಬಲವಂತನಾದ ಭೀಮಸೇನನನ್ನು ನಾವು ಕೊಲ್ಲಿಕ್ಕಾಗೋದಿಲ್ಲ. ಆದ್ದರಿಂದ ವಂಚನೆ, ವಾಮಾಚಾರ ಪ್ರಯೋಗ, ವಿಷಗಳು ಇವೇ ಮೊದಲಾದ ಪ್ರಯೋಗಗಳಿಂದ ಛದ್ಮ ಪ್ರಯೋಗತ ಇಮಂ ವಿನಿಹತ್ಯ ವೀರ್ಯಾತ್ ಪಾರ್ಥಂ ನಿಹತ್ಯ ನಿಗಡೇ ಚ ವಿದದ್ಮೆಹೇನ್ಯಾನ್. ಅರ್ಜುನನನ್ನು ಬಲಪ್ರಯೋಗ ಮಾಡಿ ಹಿಡ್ಕೋಬಹುದು. ವಂಚನೆ ಮಾಡಿ ಭೀಮಸೇನನನ್ನು ಕೊಲ್ಲೋದು, ಇಲ್ಲ ಅವನನ್ನು ಸಾಯಿಸೋದು, ಏನಾರು ಒಂದು ಮಾಡಿ ನಾವು ಪಾಂಡವರನ್ನು ಕೊಲ್ಲಿದ್ರೆ ನಮಗೆ ಬಲ ಬರುತ್ತೆ ಅಂತ ಆಲೋಚನೆ ಮಾಡಿ ದುರ್ಯೋಧನನಿಗೆ ರಾಜ್ಯ ನಿಷ್ಕಂಟಕವಾಗತ್ತೆ. ಭೀಮ ಹೀಗಿದ್ದುಬಿಟ್ರೆ ದುರ್ಯೋಧನನಿಗೆ ರಾಜ್ಯ ಸಿಗೋದಿಲ್ಲ. ಆ ರಾಜ್ಯವನ್ನು ಇವರೇ ಕದ್ದು ಬಿಡ್ತಾರೆ, ತಮ್ಮಪ್ಪನ ರಾಜ್ಯ ಅಂತ ಬಂದುಬಿಡ್ತಾರೆ, ಕಂಟಕ ಶತ್ರುಗಳಾಗಿ ಬಿಡ್ತಾರೆ. ಹಾಗಾಗಬಾರದು ಅಂತ ಆಲೋಚನೆ ಮಾಡಿದ್ದಾರೆ.
ಆಲೋಚನೆಯನ್ನು ಮಾಡಿ ಇವರೆಲ್ಲರೂ ಕೂಡ ಸೇರಿ ವಿಷಪ್ರಯೋಗಕ್ಕೆ ಮನಸ್ಸನ್ನು ಹಾಕಿದ್ದಾರೆ. ಆ ವಿಷಪ್ರಯೋಗ ಯಾವುದೋ ವಿಷವಲ್ಲ. ಸಮುದ್ರ ಮಥನ ಮಾಡಿದಾಗ ರುದ್ರದೇವರಿಗೆ ವಾಯುದೇವರು ಎಲ್ಲ ವಿಷವನ್ನು ಕುಡಿದ ಮೇಲೆ ಮಿಕ್ಕಿದ್ದ ಸ್ವಲ್ಪ ವಿಷವನ್ನು ಕೊಟ್ಟಿದ್ದರು. ಅದರಲ್ಲಿ ರುದ್ರದೇವರು ಪೂರ್ತಿ ಕುಡಿದಿರಲಿಲ್ಲವಂತೆ. ಮುಂದೆ ಬೇಕಾಗತ್ತೆ, ದೈತ್ಯರನ್ನು ದುರ್ಮಾರ್ಗಗಾಮಿಗಳನ್ನಾಗಿ ಮಾಡಲಿಕ್ಕೆ ಬೇಕಾಗತ್ತೆ ಅಂತ ರುದ್ರದೇವರು ಸ್ಟಾಕ್ ಇಟ್ಕೊಂಡಿದ್ದರು. ಅದನ್ನು ಶುಕ್ರಾಚಾರ್ಯರು ತಪಸ್ಸು ಮಾಡಿ ರುದ್ರದೇವರನ್ನು ಕುರಿತು ಅವರೇನು ಮಾಡಿದ್ದಾರೆ, ಶುಕ್ರೇಣ ಲಬ್ಧಂ ಅಮುತ ಸುಬಲಾತ್ಮಜೇನ ಪ್ರಾಪ್ತಂ ಪ್ರತೋಷ್ಯ ಮರುತಸ್ತನಯಾಯ ಚಾದುಹು. ಶುಕ್ರಾಚಾರ್ಯ ತಪಸ್ಸು ಮಾಡಿ ರುದ್ರದೇವರಿಂದ ವಿಷವನ್ನು ಸಂಪಾದನೆ ಮಾಡಿದ್ರಂತೆ. ನೋಡ್ರಿ, ಯಾರ್ಯಾರ ಸಾಧನೆ ದೇವರು ಹೇಗೆ ಇಡ್ತಾನೋ ಗೊತ್ತಿಲ್ಲ. ಶುಕ್ರಾಚಾರ್ಯರು ಹರಿಭಕ್ತರು, ಆದರೆ ಪರಮಾತ್ಮ ಅವರನ್ನು ದೈತ್ಯ ಪುರೋಹಿತರನ್ನಾಗಿ ಮಾಡಿಬಿಟ್ಟ. ದೈತ್ಯ ಕುಲಾಗ್ರಣಿಯಾದ ವೃಷಪರ್ವರಾಜನ ಮನೆಯಲ್ಲಿ ಅವರು ಪೌರೋಹಿತ್ಯ ಮಾಡಿಸಬೇಕು. ದೇವತೆಗಳಿಗೆ ವಿರುದ್ಧವಾಗುವಂತೆ ಯಜ್ಞಯಾಗಗಳನ್ನು ಮಾಡಿಸಿ ದೈತ್ಯರಿಗೆ ಬಲವನ್ನು ಕೊಟ್ಟು ದೇವತೆಗಳನ್ನು ಪದಚ್ಯುತರನ್ನಾಗಿ ಮಾಡಿಸಿದರೆ ಶುಕ್ರಾಚಾರ್ಯರಿಗೆ ಸಾಧನೆ. ಇದೆಲ್ಲ ಪರಮಾತ್ಮ ಅದ್ಭುತವಾದ ಸಂಕಲ್ಪವನ್ನು ಮಾಡಿರ್ತಾನೆ. ಶುಕ್ರಾಚಾರ್ಯರು ತಂದುಕೊಟ್ಟಿರ್ತಕ್ಕಂಥ ವಿಷವನ್ನು ಯುಯುತ್ಸು ಬಂದು ಹೇಳಿದ್ದಾನೆ, ನಿಮಗೆ ವಿಷಪ್ರಯೋಗ ಮಾಡ್ತಾ ಇದ್ದಾರೆ, ಜೋಕೆಯಾಗಿರ್ರಿ ಅಂತ. ಭೀಮಸೇನ ಅಂದ, ಇವತ್ತು ಯಾರು ಊಟ ಮಾಡಬೇಡ್ರಿ, ನಾನೇ ತಿಂತೀನಿ ಇಂದ. ಎಲ್ಲರಿಗೂ ಹಾಕಿದ ವಿಷವನ್ನು ತಾನೊಬ್ಬನೇ ತಿಂದು ಜ್ಞಾತ್ವಾ ಯುಯುತ್ಸುಗದಿತಂ ಬಲವಾನ್ ಸ ಭೀಮಃ ವಿಷ್ಣೋರನುಗ್ರಹ ಬಲಾಚ್ಚ ಜರಯಾಂಚಕಾರ ಭುಕ್ತಂಚ ಜೀರ್ಣಂ ಪರಿಪಂಥಿದರ್ಥಂ ವಿಷಂ ವಿಷಣ್ಣೋ ವಿಷಭೃತ್ಕೃಣೋತಃ. ಹಾಗೆ ಆ ವಿಷವನ್ನೆಲ್ಲವನ್ನು ತಾನು ಉಂಡು ಪರಮಾತ್ಮನ ಅನುಗ್ರಹದಿಂದ ಸ್ವಕೀಯವಾದ ಬಲದಿಂದ ಅದನ್ನೆಲ್ಲವನ್ನು ಸಹಿತ ಜೀರ್ಣ ಮಾಡಿಕೊಂಡಿದ್ದಾನೆ. ಮುಂದೆ ಬಹಳ ದೊಡ್ಡದಾಗಿರ್ತಕ್ಕಂಥ ಮಡು ಪ್ರಮಾಣ ಕೋಟೆ, ಭೂಮಿಯಿಂದ ಪಾತಾಳದ ತನಕ ದೊಡ್ಡ ಮಡು ಹಳ್ಳ, ಅಲ್ಲಿ ಜಾಗ ಗೊತ್ತಿತ್ತಂತೆ ದುರ್ಯೋಧನನಿಗೆ. ಸರ್ವೆ ಮಾಡಿಸಿದ್ದ, ಎಲ್ಲಿ ಬಿದ್ದರೆ ಜನ ಮೇಲೇಳಕ್ಕೆ ಬರಲ್ಲ ಅಂತ. ದೊಡ್ಡ ದೊಡ್ಡ ಹಗ್ಗಗಳಿಂದ ಸರಪಳೆಗಳಿಂದ ಭೀಮ ಮಲಗಿದಾಗ ಕಟ್ಟಿ ಹಾಕಿ ದೊಡ್ಡ ಆಳವಾದ ಗಂಗಾ ನದಿಯ ಮಡುವಿನಲ್ಲಿ ಭೀಮನನ್ನು ಕೆಳಗೆ ಹಾಕಿಬಿಡ್ತಾರೆ. ಭೀಮ ತತ್ಕೋಟಿ ಯೋಜನ ಗಭೀರ ಮುದಂ ವಿಗಾಖ್ಯ ಭೀಮೋ ವಿಜೃಂಭಣತ ಏವ ವಿಪಶ್ಯ ಪಾಶಾನ್. ಎಲ್ಲ ಪಾಶಗಳನ್ನು ಕಿತ್ತಾಕಿ ನಿಶ್ಚಿಂತೆಯಾಗಿ ವರುಣನ ಮನೆಗೆ ಹೋಗಿ ಬೇಕಾದಷ್ಟು ಅಮೃತವನ್ನು ಕುಡಿದು ನಾಗಾಯುತ ಬಲೋಮಾನಿ 1,000 ಆನೆಗಳ ಬಲವನ್ನು ಭೀಮ ಸಂಪಾದನೆ ಮಾಡಿದನಂತೆ. ಇವರು ಮಾಡಿದ ಕೆಲಸದಿಂದ ಇಂಥ ಕೆಲಸವಾಗಿದೆ. ಆಗ ಘನೋದಕವನ್ನು ಹೊತ್ತು ಕೂರ್ಮಪೃಷ್ಠ ಅದು ಅಲ್ಲಿಯ ಪರ್ಯಂತರವಾಗಿ ಹರಿಯುತ್ತಂತೆ. ಅಂಥ ಗಂಗಾ ನದಿ ಹರಿಯುವ ಆ ಜಾಗದಲ್ಲಿ ಭೀಮನನ್ನು ಹಾಕಿದ್ದರು. ಭೀಮ ಪರಮಾತ್ಮನ ಅನುಗ್ರಹದಿಂದ ಬಂದಿದ್ದಾನೆ. ವಿಷಪ್ರಯೋಗ ಆಯಿತು, ಮಡುವಿನಲ್ಲಿ ಬಿಸಾಕಿದ್ರು, ಬದುಕಿ ಬಂದ. ಆದರೆ ಹೀಗಾಗಲ್ಲ, 10 ಹಾವುಗಳನ್ನು ತಂದರಂತೆ. ಅನಂತ, ವಾಸುಕಿ, ತಕ್ಷ, ಕರ್ಕೋಟಕ, ಪದ್ಮ, ಮಹಾಪದ್ಮ, ಶಂಖ, ಗುಲಿಕ ಅಂತ ಆ ಹಾವುಗಳನ್ನೆಲ್ಲವನ್ನು ತಗೊಂಡು ಬಂದು ಅದು ಶುಕ್ರಾಚಾರ್ಯರ ಮಂತ್ರದ ಬಲವನ್ನು ಕೊಟ್ಟರಂತೆ. ಆ ಮಂತ್ರದಿಂದ ಹೇಳಿದರೆ ದುರ್ಯೋಧನನಿಗೆ ಮಂತ್ರ ಸಿದ್ಧಿ ಮಾಡಿಕೊಂಡು ಆ ಹಾವುಗಳನ್ನು ಆಹ್ವಾನ ಮಾಡಿದರೆ ಆ ಹಾವುಗಳೆಲ್ಲವೂ ಬಂತಂತೆ. ಅದನ್ನು ಬಂಧನ ಮಾಡಿ ಭೀಮ ಮಲಗಿದ ರೂಮಿನಲ್ಲಿ ಅದನ್ನು ಬಿಡ್ತಾರೆ. ಭೀಮನ ಮೈಮೇಲೆ ಅದನ್ನು ಬಿಟ್ಟಾಗ ಅವನೇನಾಗುತ್ತಾನೆ, ಆ ಹಾವುಗಳ ಹಲ್ಲುಗಳೇ ಮುರಿದು ಹೋಗಿಬಿಡುತ್ತೆ. ಭೀಮನ ಮೇಲೆ ವಿಷಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಕ್ಷಿಪ್ತ್ವಾ ಸುದೂರ ಉರುನಾಗ ಗಣಾನಥಾಷ್ಟೌ 8 ಹಾವುಗಳು, ಅವುಗಳನ್ನು ದೂರಕ್ಕೆ ಹಾಕಿ ಆ ಹಾವುಗಳನ್ನೆಲ್ಲವನ್ನು ಸಂಹಾರ ಮಾಡಿ, ಈ ತಕ್ಷಕ, ನಾಗ, ವಾಸುಕಿಯ ವಂಶದ ಹಾವುಗಳು, ಆ ಹಾವುಗಳನ್ನೆಲ್ಲ ದೂರ ಹಾಕಿ ಇರುವೆಗಳಂತ ಕೊಂದು ಸಾರಥಿಯನ್ನು ಕೊಂದು ಭೀಮ ಹಾಸಿಗೆಯಿಂದ ಸ್ವೀಕಾರವನ್ನು ಮಾಡಿ ಬರ್ತಾನೆ. ಹೌದು, ಭೀಮಸೇನ ವಿಷಪ್ರಯೋಗ ಮಾಡಿದ್ದನ್ನು ಕುಡಿದು ಬಿಟ್ಟ, ಹಾವುಗಳು ಏನೂ ಮಾಡಲಿಲ್ಲ. ಮತ್ತು ಅವನನ್ನು ಪ್ರಮಾಣಕೋಟಿ ಎಂಬತಕ್ಕಂಥ ಮಡುವಿನಲ್ಲಿ ಹಾಕಿದರೂ ಏನೂ ಆಗಲಿಲ್ಲ ಅನ್ನುವ ಕಥೆಯನ್ನು ನೀವು ಹೇಳ್ತಿರಲ್ಲ, ಭಾಳ ಸಂತೋಷ. ಆದರೆ ಪ್ರಹ್ಲಾದನೂ ಮಾಡಿದ್ದನಲ್ಲ, ಭೀಮನಲ್ಲಿ ಏನು ವಿಶೇಷ ಅಂತ ಆಚಾರ್ಯರು ಪ್ರಶ್ನೆ ಮಾಡಿಕೊಂಡು ಇಲ್ಲಿ ಉತ್ತರವನ್ನು ಕೊಡ್ತಾರೆ. ಭೀಮನ ಬಲಕ್ಕೂ ಪ್ರಹ್ಲಾದನ ಬಲಕ್ಕೂ ಬಹಳ ವ್ಯತ್ಯಾಸವಿದೆ ಅಂತಾರೆ. ಭೀಮನ ಫಲ ನೈಸರ್ಗಿಕವಾದ ಬಲ. ಪ್ರಹ್ಲಾದ ತಾನೇನು ಮಾಡ್ತಾನೆ, ದೇವರ ಪ್ರಾರ್ಥನೆ ಮಾಡ್ತಾನೆ. ಅವನು ಕುಡಿದ ವಿಷ ಅವನನ್ನು ಆನೆಯ ಕೆಳಗೆ ಹಾಕಿದಾಗ, ಸಮುದ್ರದಲ್ಲಿ ಮುಳುಗಿಸಿದಾಗ, ಬೆಂಕಿಯಲ್ಲಿ ಹಾಕಿದಾಗ ದೇವರ ಪ್ರಾರ್ಥನೆ ಮಾಡಿ ತನ್ನ ದೇಹದ ರಕ್ಷಣೆಗೆ ದೇವರನ್ನು ಪ್ರಾರ್ಥನೆ ಮಾಡಿದ. ಇದು ಶುದ್ಧ ವೈಷ್ಣವ ಧರ್ಮ ಆಗೋದಿಲ್ಲ. ಪ್ರಹ್ಲಾದ ಮಾಡಿದ್ದು ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ
ಸ್ವಕೀಯವಾದ ಬಲದಿಂದ ನನ್ನನ್ನು ರಕ್ಷಣೆ ಮಾಡು ಅಂತ ದೇವರನ್ನು ಕೇಳಬಾರದು. ಜ್ಞಾನಭಕ್ತಿ ಹರೇ ತೃಪ್ತಿಯನ್ನು ಮಾತ್ರ ದೇವರ ಬಳಿಯಲ್ಲಿ ಕೇಳಬೇಕು. ಅದಕ್ಕೆ ದ್ರೌಪದಿ ದೇವಿಯು ಕೂಡ ಬಟ್ಟೆ ಎಳೆದಾಗ ಬಟ್ಟೆ ಕೊಡು ಅಂತ ಕೇಳಲಿಲ್ಲ, ದೇವರ ಬರೀ ಪ್ರಾರ್ಥನೆ ಮಾಡಿದಳು. ಅನೇಕರಿಗೆ ಗೊತ್ತಾಗಲಿಲ್ಲ, ಇಲ್ಲ ದ್ರೌಪದಿ ಬಟ್ಟೆ ಕೇಳಿದ್ಲು, ದೇವರು ಬಟ್ಟೆ ಕೊಟ್ಟ ಅಂತ. ದ್ರೌಪದಿ ದೇವಿಗೆ ಒಂದು ಬಟ್ಟೆ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಬರಲ್ವಾ? ಭಾರತೀ ದೇವಿ ಸಕಲ ವೇದಾಭಿಮಾನಿ, ಅವಳಿಗೆ ಇದು ಬರಲಿಕ್ಕೆ ಸಾಧ್ಯ ಇಲ್ಲವೇ? ಖಂಡಿತ ಸಾಧ್ಯ ಇದೆ. ಆದರೂ ಕೂಡ ದ್ರೌಪದಿ ದೇವಿ ಜನರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ತಾನೇನು ಮಾಡ್ತಾ ಇದ್ದಾಳೆ, ಆಪತ್ತು ಬಂದಾಗ ದೇವರ ಪ್ರಾರ್ಥನೆ ಮಾಡಿಪ್ಪ, ದೇವರ ಪ್ರಾರ್ಥನೆ ಮಾಡಿ ಆಪತ್ತನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹಾಗೆ ಹೇಳಿದ್ದಾರೆ. ಕಸ್ಯಾಪಿ ನೇದೃಶ ಬಲಂ ಧೃತಪೂರ್ವಮಾಸೀತ್ ದೃಷ್ಟಂ ಕಿಮುಸ್ಮತನಯೇಪಿ ಹಿರಣ್ಯಕಸ್ಯ. ಆದ್ದರಿಂದ ಭೀಮ ತನ್ನ ರಕ್ಷಣೆಗೆ ಮಂತ್ರವನ್ನಾಗಲಿ ವಿದ್ಯೋಪಜೀವನವನ್ನಾಗಿ ಮಾಡ್ತಿರಲಿಲ್ಲ. ಕಾಮ್ಯಕರ್ಮಿಗಳಾಗೋದು ರುಜುಯೋಗಿಗಳಿಗೆ ಯೋಗ್ಯವಲ್ಲವಾದ್ದರಿಂದ ಹೀಗೆ ಮಾಡ್ತಾ ಇದ್ದಾರೆ. ನೈಸರ್ಗಿಕಂ ಪ್ರಿಯಮಿಮಂ ಪ್ರವದಂತಿ ವಿಪ್ರಾಹ. ವಿಷ್ಣುವಿಗೆ ಭೀಮ ಯಾವಾಗಲೂ ಸ್ವಾಭಾವಿಕವಾಗಿ ಅತ್ಯಂತ ಪ್ರಿಯತಮ ಅಂತ ತತ್ವಜ್ಞಾನಿಗಳು ಹೇಳ್ತಾ ಇರ್ತಾರೆ. ಇದು ನಿಶ್ಚಯವಾಗಿ ಸತ್ಯ. ಇಲ್ಲದೇ ಇದ್ರಿಂದ ಸ್ವಾಭಾವಿಕವಾದ ಬಲ ಭೀಮನಿಗಿರಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಹರಿಯೊಂದಿಗೆ ಈತನನ್ನು ನಾವು ನಾಶ ಮಾಡಬೇಕು ಅಂತ ದೈತ್ಯರೆಲ್ಲ ದುರ್ಯೋಧನಾದಿಗಳು ನಿಶ್ಚಯ ಮಾಡಿದ್ದಾರೆ. ಅವರಂತಾರೆ, ಅವ್ರಿಗೆಲ್ಲ ಗೊತ್ತು, ಯಾದವರಲ್ಲಿ ಹುಟ್ಟಿರತಕ್ಕಂಥ ಕೃಷ್ಣನೇ ಹರಿ, ಅವನೇ ಹರಿಯಾಗಿ ಬಂದಿದ್ದಾನೆ. ಆದ್ದರಿಂದ ಅವನಿಗೆ ಭೀಮ ಅವನಿಗೆ ಆಶ್ರಯವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಅವರನ್ನೆಲ್ಲರನ್ನು ಸಹಿತ ವಿರೋಧ ಮಾಡಿ ನಾವು ಕೃಷ್ಣನನ್ನು ಕೊಂದುಬಿಟ್ರೆ ಹೀಗೆಲ್ಲ ಆಗತ್ತೆ ಅಂತ ವಿಚಾರ ಮಾಡ್ತಾ ಇರುವಾಗ ಅನೇಕರು ಜರಾಸಂಧನ ಸಮಾಗಮವನ್ನು ಮಾಡಿ ಕೃಷ್ಣನ ಮೇಲೆ ಯುದ್ಧಕ್ಕೆ ಹೋಗ್ತಾರೆ, ಕೆಲವರು ಭೀಮನ ಮೇಲೆ ಯುದ್ಧವನ್ನು ಸಾರ್ತಾರೆ. ಹೀಗಾಗುವಾಗ ಭೀಮಸೇನ ಇದೆಲ್ಲವನ್ನು ಬದಿಗಿಟ್ಟು ತಾನೇನು ಮಾಡ್ತಾ ಇದ್ದಾನೆ, ಇವರೆಲ್ಲ ವ್ಯರ್ಥೋದ್ಯಮರಾಗಿದ್ದಾರೆ, ತಾನು ಭೀಮ ದಿಗ್ವಿಜಯವನ್ನು ಮಾಡಿ ಅನೇಕ ರಾಜರನ್ನು ಮಣಿಸಿ ಕಪ್ಪಗಳನ್ನು ತರ್ತಾನೆ. ಭೀಮ ಪೂರ್ವ ದಿಕ್ಕನ್ನು ಗೆಲ್ತಾನೆ, ದಕ್ಷಿಣ ದಿಕ್ಕು, ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕನ್ನು ಗೆದ್ದು ಹಿಂದೆ ರಾವಣ ಕುಂಭಕರ್ಣರಾಗಿದ್ದವರು ಈಗೆಲ್ಲ ಭೀಮನ ಚಿಕ್ಕಮ್ಮನ ಮಕ್ಕಳಾಗಿ ಹುಟ್ಟಿದ್ದಾರೆ ಅಂತ ಶಿಶುಪಾಲ ದಂತವಕ್ತರನ್ನು ಕೂಡ ಮಾತೃಶ್ವಸಾವ ತನಯತಾಂ ಜಗತೌ ಜಿಗಾಯ ಆ ಶಿಶುಪಾಲ ದಂತವಕ್ತರನ್ನು ಗೆದ್ದಿದ್ದಾನೆ. ಪೂರ್ವಸ್ಥಯೋರ್ಹಿದಮಘೋಷ ಸುತ ಪ್ರಜಾತಃ ಹೀಗೆ ಜಿತ್ವೈವ ತಾಮಪಿ ಜಿಗಾಯ ಚ ಪೌಂಡ್ರಕಾಖ್ಯಂ ಶೌರೇ ಸುತಮಜೈದತ ಭೀಷ್ಮಕಸ್ಯ. ಹಾಗೆ ಅವರನ್ನೆಲ್ಲರನ್ನು ಗೆಳತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಇಲ್ವಲ್ಲ, ಇವರನ್ನೆಲ್ಲರನ್ನು ಸಹಿತ ಗೆಳತಕ್ಕಂಥವನಾಗಿದ್ದಾನೆ. ಹೀಗೆ ಭಾಗೇತ ಏವ ತನಯಸ್ಯ ಸಯೇವ ವನ್ನೇರ್ ನಾಮ್ನಾ ಶುಚಿಗೆ ಸತು ಪಿತಾಸ್ಯ ಹಿ ಮಿತ್ರಭಾಗ. ಹೀಗೆ ಭೀಷ್ಮಕರಾಜ ಇವರೆಲ್ಲರನ್ನು ಸಹಿತ ಸೋಲಿಸಿದ್ದಾನೆ. ಹಂಸ ಡಿಬಿಕರನ್ನು, ಸಲ್ಲಾದರನ್ನು, ಏಕಲವ್ಯನಾಗಿ ಬಂದಿದ್ದ ಅವರನ್ನು ಸಹಿತ ಸೋಲಿಸ್ತಕ್ಕಂಥವನಾಗಿದ್ದಾನೆ. ಈ ಸಮಯದಲ್ಲಿ ಪಾಂಡವರ ಈ ದಿಗ್ವಿಜಯ, ಅವರು ಮಾಡ್ತಾ ಇರ್ತಕ್ಕಂಥ ಅನ್ಯಾಯ, ಇದನ್ನೆಲ್ಲವನ್ನು ಕಂಡಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಅಕ್ರೂರನ ಕೈಯಲ್ಲಿ ಧೃತರಾಷ್ಟ್ರನಿಗೆ ಸಂದೇಶವನ್ನು ಹೇಳಿ ಕಳಿಸಿದ್ದಾನೆ. ತವ ಪುತ್ರ ನಸಂತೇವ ಭೀಮಸೇನಾಗ್ನಿ ಭಸ್ಮಿತಾ. ಧೃತರಾಷ್ಟ್ರ, ನಿನ್ನ ತಮ್ಮನ ಮಕ್ಕಳು ದೊಡ್ಡವರಿಲ್ಲ, ದೊಡ್ಡಪ್ಪನೇ ಗತಿ ಅಂತ ಬಂದಿದ್ದಾರೆ. ಆಗ ಬಂದವರ್ತಕ್ಕಂಥರನ್ನು ಅನ್ಯಾಯ ಮಾಡಬಾರದು ಅನ್ನುವುದನ್ನು ಏನು ಮಾಡ್ತಾನೆ ಧೃತರಾಷ್ಟ್ರ ಎಂಬುದನ್ನು ತಿಳಿಲಿಕ್ಕೋಸ್ಕರವಾಗಿ ತುಂಬ ದಿವಸಗಳ ಕಾಲ, ತಿಂಗಳುಗಟ್ಟಲೆ ಅಲ್ಲಿರ್ತಾನೆ. ಕುಂತಿದೇವಿಯಿಂದ, ವಿದುರನಿಂದ, ಭೀಷ್ಮನಿಂದ ಜ್ಞಾತ್ವಾಸ ಕುಂತಿ ವಿದುರೋಕ್ತಿತ ಆತ್ಮನಾಚ ಮಿತ್ರಾರಿ ಮಧ್ಯಮ ಜನಾಂಸ್ತನಯೇಶು ಎಲ್ಲರಿಂದ ವಿಚಾರವನ್ನು ತಿಳ್ಕೊಳ್ತಾನೆ. ಧೃತರಾಷ್ಟ್ರನಿಗೆ ಹೇಳ್ತಾನೆ, ಪುತ್ರೇಶು ಪಾಂಡುತನಯೇಶು ಚ ಸಾಮ್ಯವೃತ್ತಿ ಕೀರ್ತಿಂಚ ಧರ್ಮ ಮರುಮೇಶಿ ತದಾರ್ಥ ಕಾಮು. ಆ ಮಕ್ಕಳನ್ನು ಸರಿಯಾಗಿ ನೋಡ್ಕೋತಾ ಇಲ್ಲ, ಇದೆಲ್ಲ ಧರ್ಮಾರ್ಥ ಕಾಮ ಸಹಿತಾಂ. ಇದೆಲ್ಲ ವಿಚಾರವನ್ನು ಹೇಳಿದಾಗ ಅಕ್ರೂರನ ಉಪದೇಶ ಏನೂ ಫಲಕಾರಿ ಆಗಲಿಲ್ಲ. ಅಕ್ರೂರ ಏನಂತಾನೆ ಗೊತ್ತಾ, ಸರ್ವಂ ವಶೇ ಭಗವತಃ ನವಯಂ ಸ್ವತಂತ್ರಾ ಭೂಭಾರ ಸಂಹೃತಿ ವಿಕೇತೆ ಸಹ್ಯಾವತೀರ್ಣ. ನಾವ್ಯಾರೂ ಸ್ವತಂತ್ರರಲ್ಲ, ಅಕ್ರೂರ ಪರಮಾತ್ಮ ಭೂಭಾರ ಹರಣ ಮಾಡಲಿಕ್ಕೆ ಬಂದಿದ್ದಾನೆ. ಆದ್ದರಿಂದಾಗ ಅವನು ಭೂಮಿಯಲ್ಲಿ ಬಂದಿದ್ದಾಗ ನಾವೇನು ಮಾಡೋದಿಲ್ಲ ಅಂದಾಗ ಆಗಂತಾನೆ, ತವ ಪುತ್ರ ನಸಂತೇವ ಭೀಮಸೇನಾಗ್ನಿ ಭಸ್ಮಿತಾ. ನಿನ್ನ ಮಕ್ಕಳು ಇಲ್ಲ ಅಂತಲೇ ತಿಳ್ಕೋ, ಭೀಮಸೇನನ ಗದೆಯಿಂದ ಸತ್ತೋಗಿ ಬಿಡ್ತಾರೆ ಮುಂದೆ ಎಂಬುವ ಮಾತನ್ನು ಆಗ ಹೇಳಿದ್ದಾರೆ. ಅದನ್ನು ಕೇಳಿ ಆಗ ಅಕ್ರೂರನ ಮಾತನ್ನು ಕೇಳಿ ಧೃತರಾಷ್ಟ್ರ ಒಳ್ಳೆಯ ಮಾತನ್ನು ತಿಳ್ಕೊಳ್ಳೋದೇ ಇದ್ದಾಗ ಹೀಗೆ ಕೃಷ್ಣ ಪರಮಾತ್ಮ ಪಾಂಡವರ ಮನೆಗೆ ಬರೋದು ಯಾವಾಗ ಅಂದರೆ, ದುರ್ಯೋಧನಾದಿಗಳ ಅರಗಿನ ಮನೆಯಲ್ಲಿ ಪಾಂಡವರನ್ನು ಕೃಷ್ಣ ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ದು ಕಂಸನನ್ನು ಕೊಂದ ಮೇಲೆ ಅಕ್ರೂರನ ಕೈಯಿಂದ ಧೃತರಾಷ್ಟ್ರನಿಗೆ ಹೇಳಿ ಕಳಿಸಿ
ಸಂಧಾನವನ್ನು ಮಾಡಿಸಿ ರಾಜಕಾರಣಕ್ಕೆ ಪ್ರವೇಶ ಮಾಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಹೀಗೆ ಬಂದಿದ್ದರಿಂದ ಮುಂದೆ ಭೀಮಸೇನ ಯಾವ ರೀತಿಯಲ್ಲಿ ಗದಾಭ್ಯಾಸವನ್ನು ಮಾಡಿದ್ದಾನೆ, ಯಾವ ರೀತಿಯಲ್ಲಿ ತಾನಿದ್ದಾನೆ, ಮುಂದೆ ಪಾಂಡವರ ಕಥೆ ಏನಾಯಿತು ಅನ್ನೋದನ್ನು ನಾಳೆ ಒಂದು ದಿವಸ ಮಾತ್ರ ಶ್ರೀಪಾದಂಗಳವರ ಆಜ್ಞೆ ಮಂತ್ರಾಲಯದಲ್ಲಿರೋದರಿಂದ ನಾಳೆ ಒಂದು ಕಾರ್ಯಕ್ರಮ ಇದೆ ಮಠದಲ್ಲಿ. ಹಾಗಾಗಿ 6 ಗಂಟೆಗೆ 7 ಗಂಟೆಗೆ ನಾನು ಉಪನ್ಯಾಸಕ್ಕಲ್ಲಿ ಹೋಗಬೇಕು ಮಠದಲ್ಲಿ. 6ರಿಂದ 7 ಗಂಟೆ ತನಕ ಈ ಉಪನ್ಯಾಸದ ಮಾಲಿಕೆ ಮುಂದುವರಿಯುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧಾತ್ಮನ